ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಆಗಸ್ಟ್ 2026 ಶುಕ್ರವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಕೃತಿಕಾ ನಕ್ಷತ್ರ, ವೃದ್ಧಿ ಯೋಗಂ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಕೆಲವು ರಾಶಿಗಳಿಗೆ ಬೇಗ ಈ ಮಾಟ ಮಂತ್ರ, ಕ್ಷುದ್ರ ಪ್ರಯೋಗ, ಜನ್ಮತ ಅಲ್ಲೊಂದು ಗೊತ್ತಿಲ್ಲದೆ ನೆನ್ಪಿಟ್ಕೊಳ್ಳಿ. ನಮ್ಮ ಜಾತಕವನ್ನ ಹುಟ್ಟಿದ ತಕ್ಷಣ, ತೋರಿಸಿದ ತಕ್ಷಣ ತೊಂದರೆಗಳನ್ನ ಯಾವುದರಿಂದ ನೋಡ್ತೇವೆ ಗೊತ್ತಾ? ರಾಹುಕೇತುಗಳನ್ನ ನೋಡ್ತೇವೆ. ಚಂಡಮುಂಡರು ಅಂತ ಹೇಳ್ತೇವೆ. ಅವರನ್ನ ನೋಡಿಯೇ ನಾವು ಫಸ್ಟ್ ಡಿಸೈನ್ ಮಾಡೋದು. ಎಲ್ಲಿಂದ ತೊಂದರೆ ಬರುತ್ತೆ, ಯಾವ ಮನೇಲಿದೆ, ಯಾವ ಭಾವದಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಹೇಗೆ ನೋಡ್ತಿದೆ ಅನ್ನತಕ್ಕಂಥದ್ದು. ಸೊ ಗೊತ್ತಿಲ್ಲದೆ ಕೆಲವರಿಗೆ ಅಂಥದ್ದೊಂದು ವಿಷ ಪ್ರಯೋಗ, ವಿಷಕಂಠ ಪ್ರಯೋಗ ಅವರಿಗೆ ಆಗ್ಬೇಕಾ? ಈಗ ನನಗೆ ಈಗಲೂ ನೆನಪಿದೆ, ಕೊರೋನಾ ಸಂದರ್ಭ. ನನ್ನ ಗುರುಗಳು, ನಾನು, ನೀವು ನಂಬಲ್ಲ, ದಿನಕ್ಕೆ ಕಡಿಮೆ ಅಂದರೂ 100 ಜನರನ್ನ ಭೇಟಿ ಆಗ್ತಿದ್ದಂಥ ಸಂದರ್ಭ. ಗಾಬರಿಗಳು. ನನ್ನ ಆತ್ಮೀಯ ಒಬ್ಬ ಇದ್ದ, ಪರಮೇಶ್ವರ್ ಅಂತ ಹೇಳ್ಬಿಟ್ಟು. ನನ್ನ ಗುರುಗಳು ಕೂಡ ಸ್ವಲ್ಪ ನೋಡ್ಕೊಳ್ಳು ಅಂತ, ನಾನು ಅವ್ರನ್ನ ನೋಡ್ಕೊಳ್ಳಿ ಗುರುಗಳೇ ಅಂತ. 84 ದಾಟ್ಬಿಟ್ಟಿದೆ. ಭಾರಿ ಗಟ್ಟಿ ಅವರು. 84 ಅನ್ನೋದೇ ಆಗೋಲ್ಲ. ಒಂದು 60, 62 ಅಂದ್ರೆ ಜಾಸ್ತಿ. ಆ ಪಾಟಿ ಮೈಕಟ್ಟು, ಊಟ, ಪಥ್ಯ, ನಿಯಮ, ಇವು ಅವರ ಒಂದು ಅಣುವಷ್ಟು ನಾನಿಲ್ಲ, ಈ ಹೇಳಬಾರ್ದು. ಅವರ ಒಂದು ಸಂಧ್ಯಾ ವಂದನೆ, ಅವರ ಒಂದು ಬೋಧನೆ, ಅವರ ಒಂದು ನಿಯಮ. ನಾನು ಹೇಳ್ತೇನಲ್ವ, ಒಂದು ಅಕ್ಕಿ ಕಾಳಿಲ್ಲ ಒಂದು ಮೂಟೆಯಲ್ಲಿ. ಅವರೊಂದು ಮೂಟೆ ಅಂದ್ರೆ ನಾನೊಂದು ಅಕ್ಕಿ ಕಾಳಿಲ್ಲ. ಜಾಗ್ರತೆ ಕಣೋ, ನೋಡ್ಕೊಳ್ಳೋ, 100 ಜನ ಹಾಗೆ ಹೇಗೆ ಅಂತ. ನನ್ನ ಸ್ನೇಹಿತ ಪರಮೇಶ್ವರ್, ಅವ್ರ ಕುಟುಂಬ, ಅವರ ಧರ್ಮಪತ್ನಿಯ ತಾಯಿ ಜೀವ, ದೊಡ್ಡ ಒಂದು ಮೆಡಿಕಲ್ ಇದರಲ್ಲಿ ಉನ್ನತ ಹುದ್ದೆ. ನೀವು ನಂಬಲ್ಲ, ಕ್ವಾರಂಟೈನ್ ಮಾಡ್ಕೊಂಡು ಕೂತಿದ್ದಾನೆ, ಎಲ್ಲೂ ಹೋಗ್ತಿಲ್ಲ, ಯಾರನ್ನೂ ಭೇಟಿ ಆಗ್ತಿಲ್ಲ. ವೈಫ್ ಹೇಳ್ಬಿಟ್ಟಿದ್ದಾರೆ, ನಡೀತಿದೆ ಅಲ್ವಾ ಆಸ್ಪತ್ರೆಗಳಲ್ಲಿ, ನೋಡ್ತಿದಾರಲ್ವಾ ದಿನ 100 ಜನ ಸಾಯ್ತಿರೋದು, ಆಕ್ಸಿಜನ್ ಸಮಸ್ಯೆ, ಏನೇನೋ ನಡೀತಿದೆ. ಎಲ್ಲೂ ಹೋಗ್ಬೇಡ್ರಿ. ಒಂದು ಬೇಕ್ರಿ ಇಟ್ಕೊಂಡಿದ್ದ ಪುಣ್ಯಾತ್ಮ, ತುಂಬಾ ಒಳ್ಳೆ ಮನುಷ್ಯ, ನೇರವಾದಿ, ನಿಷ್ಠೂರವಾದಿ. ನೆನೆಸ್ಕೋತಾನೆ. ಈ ಆಗಸ್ಟ್ ಬಂತು ಅಂದ್ರೆ ಅದನ್ನ ನೆನೆಸ್ಕೋಬೇಕು. ಇಲ್ಲ, ಇದೇ ಆಗಸ್ಟ್ ಇದರಲ್ಲೇ ಹೋಗಿದ್ದು ಗೆಳೆಯ. ತುಂಬಾ ಒಂದು ಆತ್ಮೀಯತೆ. ನಮಗ್ ಗೊತ್ತೇ ಇಲ್ಲ, ಹೊರಟೇ ಬಿಟ್ಟಿದ್ದಾನೆ. ಕ್ವಾರಂಟೈನ್ ಮನೆಯಲ್ಲೇ. ಏನ್ ವ್ಯವಸ್ಥೆ ಇಲ್ಲ ಹೇಳಿ. ತುಂಬಾ ದೊಡ್ಡ VVIP ಟ್ರೀಟ್ಮೆಂಟು ವ್ಯವಸ್ಥೆ ಇದ್ದೂ ಕೂಡ ಯಾವುದೇ ದುರಭ್ಯಾಸಗಳಿಲ್ಲ, ದುಶ್ಚಟಗಳಿಲ್ಲ, ದುರುದ್ದೇಶಗಳಿಲ್ಲ. ಭಗವಂತ ಕೊಟ್ಟಿದ್ದ ಅದೊಂದು ಕಾರಣವೇನು ಅಷ್ಟೇ, ಕೊರೋನಾ ಅನ್ನತಕ್ಕಂಥದ್ದು. ಇದೇನೋ ಇದು. ನಾವು ನೋಡಿದ್ರೆ ಇಷ್ಟು ಜನಗಳ ಜೊತೆಲಿದ್ದೀವಿ, ನಮಗೇನೂ ಆಗಿಲ್ಲ. ಇವು ನೋಡಿದ್ರೆ ಎಲ್ಲೂ ಹೋಗದೆ, ತಾನಾಯ್ತು ಮನೆ ಆಯ್ತು ಕ್ವಾರಂಟೈನ್ ಅಂತ ನಿಂತು ಬಿಟ್ಟಿದ್ದಾನೆ, ಎಲ್ಲೂ ಹೋಗದೆ. ಇಷ್ಟಕ್ಕೂ ಧರ್ಮಪತ್ನಿ ಒಂದು ದೊಡ್ಡ ಮೆಡಿಕಲ್ ಆಫೀಸರ್, ಎಲ್ಲ ವ್ಯವಸ್ಥೆಗಳು ಮಾಡಿಟ್ಟಿದ್ದಾರೆ, ಎಲ್ಲೂ ಹೋಗೋದಾಗಿ. ಟ್ರೀಟ್ಮೆಂಟ್ಗೂ ಕೂಡ ಒಂದು ಸಣ್ಣ ಇನ್ಫೆಕ್ಷನ್ ಆಗಿದ್ದೆ, ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಎಲ್ಲ ನಡೆದಿದೆ. ಇಲ್ಲ, ಮುಖ ನೋಡೋಕ್ಕೂ ಸಿಗ್ಲಿಲ್ಲ ನನಗೆ. ಯಾವುದಾ ಶಕ್ತಿ? ಇದನ್ನೇ ಹೇಳುದು, ರಾಹು ಕೇತು ಬಂದು ಅಪ್ಪಳಿಸ್ತು ಅಂತ ಹೇಳಿದ್ರೆ ಎಲ್ಲವನ್ನ, ಅದಕ್ಕೆ ಅವ್ರು ಉಲ್ಟಾ ಬರ್ತಕ್ಕಂಥ ಪ್ರಭಾವ. ನಮಗೊಂದು ಒಳ್ಳೇದಾಗ್ತಿದ್ರೆ ಅಲ್ಲೊಂದು ಪರೀಕ್ಷೆಗೆ ಒಬ್ಬ ಬರ್ತಾನೆ. ಈ ಒಳ್ಳೆತನವನ್ನು ಎಷ್ಟು ಬಳಸ್ಕೊತಿದ್ಯಾ ನೋಡು, ನಿನ್ನ ಒಳ್ಳೆತನ ಏನಾಯ್ತು ಎಲ್ಲ ತೆಗೆದು ಕೊಟ್ಟು ಎಲ್ಲ ಅನುಭವಿಸು ಅಂತ. ತೀರಾ ಕೆಟ್ಟದ್ ಮಾಡತಕ್ಕಂಥ ವ್ಯಕ್ತಿ, ಅವನ್ಗೆ ಯಾವಾಗ್ಲೂ ಕೆಟ್ಟ ಭಾವವೇ. ಓಹೋ, ನಿನಗೆ ಈ ವಿಪರೀತ ಕೆಟ್ಟ ಬುದ್ಧಿಯಾ, ಸರಿ ತಗೋ ಬಂದ್ ನಿಲ್ತಾನೆ. ಸುಡು. ವಿಪರೀತ ಕೆಟ್ಟದ್ ಮಾಡಕ್ ಹೋಗ್ಬಿಟ್ಟು ಜೈಲು, ಗಲ್ಲು, ಇನ್ನೊಂದು ಹತ್ಯೆ, ಆತ್ಮಹತ್ಯೆ, ಈ ತರದ ಒಂದು ಭಾವ. ಈ ರಾಹುಕೇತುಗಳ ಪ್ರಭಾವ. ಜಾತಕ ನಾವು ನೋಡೋದೇ ಅದು.
ಎಲ್ಲಿದ್ದಾನೆ, ಹೇಗಿದ್ದಾನೆ, ಲಗ್ನ ಭಾವವ, 2ನೇ ಮನೆಯ, 3ನೇ ಮನೆಯ. ಸಾಮಾನ್ಯವಾಗಿ ರಾಹುಕೇತುಗಳನ್ನ 3, 6, 11ರಲ್ಲಿದ್ರೆ ಅದ್ಭುತ ಅಂತ ಹೇಳ್ತಾರೆ, ನಿಜವೇ. ಆದ್ರೆ ಅದರಲ್ಲೂ ಇದ್ದವರಲ್ಲಿ ನೋವು ಪಟ್ಟಿರ್ತಕ್ಕಂಥವರನ್ನು ನಾನು ನೋಡಿದ್ದಾನೆ ಈ ಸಾವಿರಾರು ಅಲ್ಲ ಲಕ್ಷಾಂತರ ಜಾತಕಗಳ ಪ್ರಭಾವ. ಸೊ ಅಂತ ಒಂದು ರಾಹುಕೇತುಗಳ ಪ್ರಭಾವದಲ್ಲಿಯೇ ಒಂದು ವಿಸ್ಮಯಕಾರಿ ಶಕ್ತಿ ಮಖ ನಕ್ಷತ್ರ. ನೋಡಿ, ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಈಗ ನಡೀತಿರೋದು ಅದೇ. ಅಲ್ಲಾಡಿ ಹೋಗ್ಬಿಟ್ಟಿರ್ತೀರಿ. ದಿಢೀರ್ ಏರುಪೇರುಗಳು ನಿಮ್ಮನ್ನೇ ಅಟಕಾಯಿಸ್ಕೊಳ್ಳುತ್ತಾ? ನಿಮ್ಮನ್ನೇ ಅಟಕಾಯಿಸ್ಕೋಬೇಕಾ? ಅಲ್ಲಿ ನೋಡಿ, ಈಗ ಮಖ ನಕ್ಷತ್ರ ಅಂತ ಆ ಒಂದು ಕೇತು ನಕ್ಷತ್ರ ಅಂತ ಹೇಳ್ತಿದ್ದಾಗೆ ಪೂರ್ವ ಪುಣ್ಯ ಸ್ಥಾನ ಯಾವುದು? 5ನೇ ಮನೆ, ಧನುಸು ರಾಶಿ. ಸೊ ಹಾಗೆಯೇ ಭಾಗ್ಯಸ್ಥಾನ ಕುಜ. ರಾಹುವತ್ ಶನಿ, ಕುಜವತ್ ಕೇತು ಅಂತಕ್ಕಂಥದ್ದು ಕೆಲವರು ಹೇಳ್ತಾರೆ. ಸೊ ರಾಹು ಅಲ್ಲಿ ಲಾಕ್ ಆಗಿ ಕೂತಿದೆ. ಖಂಡಿತ ನಿಮಗೇನೋ ಒಂದು ರೀತಿಯ ತಡೆ. ಏನು ಮಾಡಿದ್ರು ಒಳ್ಳೆಯವರು ಕೂಡ ನಿಮ್ಮನ್ನು ನಂಬಲ್ಲ. ಎಷ್ಟೋ ಬಾರಿ ಆಗಿರುತ್ತೆ. ಹೌದೋ ಅಲ್ವೋ ಹೇಳಿ. ನೀವು ಸಹಾಯ ಮಾಡಿದವರು, ನೀವು ಒಳ್ಳೇದು ಮಾಡಿದವರು, ನೀವು ನೆರಳು ಕೊಟ್ಟವರು, ನೀವು ಬದುಕು ಕೊಟ್ಟವರು, ನೀವು ಅನ್ನ ಕೊಟ್ಟವರು. ಏನೋ ಇದು, ಇವನ ನನಗೆ ಉಲ್ಟಾ ಆಗ್ಬಿಟ್ಟ. ಹೆತ್ತ ತಾಯಿ ಸಮೇತ ನಾನು ನೋಡಿದ್ದಾನೆ ಮಖ ನಕ್ಷತ್ರದವರಿಗೆ, ಹೆತ್ತ ತಂದೆ ಸಮೇತ, ಒಡ ಹುಟ್ಟಿದವರು ಸಮೇತ ಉಲ್ಟಾ ಆಗಿರ್ತಕ್ಕಂಥದ್ದು. ಯಾರಾದ್ರೂ ಏನಾದ್ರೂ ಮಾಡಿಸ್ಬಿಟ್ಟಿದಾರ ಸರ್? ಖಂಡಿತ ನಿಮಗಾಗುತ್ತೆ. ಅದಕ್ಕೆ ಮಖ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ನಾವೊಂದು ಹೇಳ್ತೇವೆ, ಕೆಲವರು ಮಹಾನಕ್ಷತ್ರ. ಮೊನ್ನೆ ನೋಡ್ಬೇಕು ಯಾರೋ, ಸಾರ್ ಮಹಾನಕ್ಷತ್ರ ಅಂದ್ರು ನೋಡೋದೇನು ಬೇಡ, ಮದುವೆ ಮಾಡಿಬಿಡಿ ಅಂತ. 15 ದಿನಕ್ಕೆ ಬಂದು ನಿಂತಿದ್ದಾರೆ. ಯಾರು ಮದುವೆ ಮಾಡಿದಿ? ಹುಡುಗಿ ಮದುವೆ ಆಯ್ತಾ ಅಂದೆ. ಆಯ್ತು ಅಂದ್ರು. ಖಂಡಿತ ನಿಮ್ ಮನೆಗೆ ಬಂದು ಕುತ್ಕೊಬಿಡುತ್ತೆ ಅಂದ್ರೆ ಆಗ್ಬಿಟ್ಟಿದೆ. ಅಲ್ರಿ, ಗುರು ಅಸ್ತಂಗತ ಬೇರೆ, ಗುರು ಅಸ್ತಂಗತ, ಶುಕ್ರ ಅಸ್ತಂಗತ, ಅದರಲ್ಲಿ ಬೇರೆ ಕುಜರಾಹು ಸಂಧಿ, ಅದರಲ್ಲಿ ಬೇರೆ ರಾಹುಕೇತುಗಳು, ಮಖ ನಕ್ಷತ್ರ, ಸಿಂಹ ರಾಶಿ, ಗುರುಬಲವೇ ಇಲ್ಲ. 12ನೇ ಮನೆಯಲ್ಲಿ ಈ ಮಗು ಮಲಗಿದೆ. ಒಂದು ಹೆಣ್ಮಗು ಮದುವೆ ಮಾಡುವಾಗ ಮುಖ್ಯವಾಗಿ ಗುರುಬಲವನ್ನು ಅತಿ ಮುಖ್ಯವಾಗಿ ನೋಡ್ತೇವೆ. ಜೀವನ ಪರ್ಯಂತ ಏನೇ ಕಷ್ಟ, ಸಂಕಷ್ಟ, ದುಃಖ, ಬಾಧೆ ಏನು ಬಂದರೂ ಗುರು ತಡೆಯಬಲ್ಲ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಮಗೆ ಕಷ್ಟ ನಷ್ಟಗಳು ಬರುವುದೇ ಈ ರಾಹುಕೇತುಗಳ ಪ್ರಭಾವದಿಂದ. ಬೇರೆ ಗ್ರಹಗಳು ಒಂದ್ ಸ್ವಲ್ಪ ಉರಿತಿರ್ತವೆ, ಇವ್ರುಗಳು ಬಂದು ಉಪ್ಪು ಖಾರ ಹಾಕ್ಬಿಡ್ತಕ್ಕಂಥ ಪ್ರಭಾವ. ಉರಿತಿರೋ ಬೆಂಕಿಗೆ ಇನ್ನಷ್ಟು ಪೆಟ್ರೋಲ್ ಹಾಕ್ದಾಗೆ, ತುಪ್ಪ ಹಾಕ್ದಾಗೆ, ಮೆಣಸಿನ ಪುಡಿ ಹಾಕ್ದಾಗೆ ಖಾರ ಹಾಕಿ ಉದ್ಭವ ಆಗ್ಬಿಡ್ತವೆ. ನಾನು ನೋಡಿದ್ದಾನೆ ಅದನ್ನ. ನೋಡಿ, ರಾಹು ಪ್ರಭಾವ, ಕುಜನ ಸಾಂಗತ್ಯ, ಕುಜರಾಹು ಸಂಧಿ. ಇತ್ತೀಚೆಗೆ ಒಂದು ಕುಂಭರಾಶಿಯ ಪೂರ್ವಭಾದ್ರ ನಕ್ಷತ್ರ ಹೇಳಿದ್ದೆ, ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ತುಲಾ ಲಗ್ನ ಬೇರೆ, ಲಗ್ನಕ್ಕೆ 5ನೇ ಮನೆಯಲ್ಲಿ ಬೇರೆ ನಡೀತಿದೆ. 5ನೇ ಮನೆಯಿಂದ 3ನೇ ಮನೆ ಇದೆಲ್ಲ ನೋಡ್ತಿದ್ದಾನೆ. ಶನಿ ಬೇರೆ 6ನೇ ಮನೆ. ನೀನು ಗಟ್ಟಿ ಅಂತ ನೀನು ಅಂದ್ಕೊಂಡಿದ್ಯಾ, ಬೇರೆ ಏನೋ ತೋರಿಸ್ತಿದೆ, ಸ್ವಲ್ಪ ನೋಡ್ಕೊಳಪ್ಪ, ಹುಷಾರಾಗಿರು. ಒಂದು ಹೆಲ್ತ್ ಇನ್ಶೂರೆನ್ಸ್ ಆದಷ್ಟು ಮಾಡಿಸಿಟ್ಕೋ ಅಂದೆ. ಕೇಳಿಲ್ಲ. ಸ್ಟ್ರೋಕ್ ಹೊಡೆದಿದೆ. ಕರ್ಕೊಂಡು ಬಂದು ಒಂದು ಗೋಲ್ಡನ್ ಮಿನಿಟ್ಸ್ ಅಂತ ಹೇಳ್ತಾರೆ, 1 hour ಸ್ಟ್ರೋಕ್ ಏನಾದ್ರೂ ಹೊಡೆದಾಗ ಟ್ರೀಟ್ಮೆಂಟೇ ಮಾಡಿಲ್ಲ ಆಸ್ಪತ್ರೆಯವರು, ದುಡ್ಡು ಕಟ್ಟಿಲ್ಲ ಅಂತ. ನೋಡಿ, ಎಂತ ಒಂದು ಅಧಮಾತಿ ಅಧಮ ನೀಚತ್ವ ಭಾವಕ್ಕೆ ಇಳಿದು ಬಿಟ್ಟಿದ್ದಾರೆ ಈ ಆಸ್ಪತ್ರೆಗಳ ಲೂಟಿ ಹೊಡೆಯತಕ್ಕಂಥದ್ದು. ಗುರು ಅಸ್ತಂಗತ, ಅವನದು ಗುರು ನಕ್ಷತ್ರ. ಅಲ್ಲಿಯೇ ರಾಹು ಕುಜನ ಸಾಂಗತ್ಯ ಸೀದಾ ಹೊಡೆದಿದೆ. ನಂಬಲ್ಲ, ಒಂದು 4ರಿಂದ 6 ಬಂದಿರೋ ಸ್ನೇಹಿತರುಗಳು ಎಲ್ಲೋ ಟ್ರಿಪ್ ಹೋಗಿದ್ದವರು ಅವನು ಹೊಡೆದಿದ್ದ, ಕರ್ಕೊಂಡು ಬಂದು ಸೇರಿಸಿದ್ದಾರೆ. ಟ್ರೈಟ್ ದುಡ್ಡು ಹೊಂದಿಸುವಷ್ಟಲ್ಲಿ 4-5 ಅವರ್ ಆಗ್ಬಿಟ್ಟಿದೆ. 1 ಲಕ್ಷನೋ 2 ಲಕ್ಷನೋ ಕಟ್ಟಿ ಅಂತ ಹೇಳಿದ್ದಾರೆ. ಅಷ್ಟು ದುಡ್ಡು ದಿಢೀರ್ ಅಂತ ಅರೇಂಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಗೋಲ್ಡನ್ ಅವರ್ ಇಸ್ ಗಾನ್ ಟೋಟಲಿ. ಇನ್ನು ಮಾತಾಡ್ತಿಲ್ಲ ಆತ. ಡ್ರಿಲ್ಲಿಂಗು ಬಲ್ಲಿಂಗು ಎಲ್ಲ ಮಾಡಾಕ್ಬಿಟ್ಟಿದ್ದಾರೆ. ಟೋಟಲ್ ಎಡಭಾಗ. ಏನ ಹೇಳ್ತೀರಿ? 2 ದಿನದಲ್ಲಿ ಎದ್ದು ನಿಲ್ಲತಕ್ಕಂಥ ಕೇಸುಗಳನ್ನ ನೋಡಿದ್ದೇನೆ. ನೋಡಿ, ಅದನ್ನೇ ಹೇಳೋದು, ಜಾತಕ ಪರಿಶೀಲಿಸ್ಕೊಳ್ಳಿ. ಯಾಕೆ ನಮಗ್ ಬರೋ ಕೆಟ್ಟದ್ದು ಒಳ್ಳೇದು? ಈ ರಾಹುಕೇತುಗಳು ಉರಿತಿರೋ ಬೆಂಕಿಗೆ ತುಪ್ಪ ಹಾಕ್ಬಿಡ್ತಾರೆ, ಉರಿತಿರೋ ಬೆಂಕಿಗೆ ಮೆಣಸಿನ್ಕಾಯಿ ಹಾಕ್ಬಿಡ್ತಾರೆ. ಸಿಗಾಕೋಗ್ಬಿಡ್ತೀರಿ ಇನ್ನಷ್ಟು ಜಾಸ್ತಿ. ಯಾರೋ ಬರ್ತಾನೆ, ನಾವು ಮೊದಲೇ ಕೋಪದಲ್ಲಿದ್ದೀವಿ, ಯಾರೋ ವ್ಯಕ್ತಿ ನಮಗ್ ನೋವು ಕೊಟ್ಟಿದ್ದಾನೆ, ತಗೋ ಅಣ್ಣ ನೀನು ಅಣ್ಣ, ಅವನನ್ನ ಎತ್ತಾಕೊಂಡ್ ಬರ್ತೀನಿ, 1-2 ಏಟ್ ಹಾಕ್ತೀನಿ, ನೀನು ಅಣ್ಣ. ನಮಗೂ ಯಾವುದೋ ಟೆನ್ಷನ್ ಅಲ್ಲಿದ್ದೀವಿ, ಉರಿತಿದ್ದೆ. ಈ ರಾಹು ಬರ್ತಾನೆ,
ನೀನು ಅನ್ನೋಣ, ತಗೋ ಅವನನ್ನ ಕರ್ಕೊಂಡು ಬಂದು ಒಂದ್ 2 ಏಟ್ ಹಾಕಿ ಕಳ್ಸೋ. ಒಳದ್ 2 ಏಟಿಗೆ ಅವನು ಹೋಗ್ಬಿಟ್ಟ, ತಗೊಳ್ಳಿ ಕೊಲೆ ಕೇಸು, ಸಾಕ್ಷಿಗಳು ಮುಚ್ಚಾಕುವಂತ ಪ್ರಯತ್ನ, ಕರ್ಕೊಂಡೋಗಿ ಬೈಲ್ ಇಲ್ಲದ ಕೇಸ್ ಆಗಿ ನಿಂತು ಬಿಟ್ಟಿದ್ದಾವೆ. ಈ ತರದ ಎಷ್ಟೋ ಕೇಸುಗಳು ನೋಡ್ತಿರ್ತವೆ. ನಮ್ ಸುತ್ತಮುತ್ತ ರಾಹುಗಳು ಬರೋದು ಹೀಗೆ, ಬಂಧುವಾಗಿ, ರಾಹುಕೇತುಗಳಾಗಿ, ಬಂಧುವಾಗಿ, ಆತ್ಮೀಯರಾಗಿ, ಸ್ನೇಹಿತರಾಗಿ, ಸಂಗಾತಿಯಾಗಿ, ಟ್ರಿಗರ್ ಪಾಯಿಂಟ್ ಅಲ್ಲಿ ರಾಹುಕೇತು ಎಲ್ಲಿಂದ ಬಂದ್ಲಪ್ಪ ನೋಡಿ. ಮೊನ್ನೆ ಒಂದು ಕೇಸು ಕೋರ್ಟ್ ಮುಂದ್ಗಡೆ ಬರುತ್ತೆ. ಮೊದಲನೇದು ಡೈವರ್ಸ್ ಆಗಿ 20 ಲಕ್ಷ ತಗೋಬಿಟ್ಟಿದ್ದಾಳೆ, MBA ಮಾಡ್ಕೊಂಡಿದ್ದಾಳೆ, ಒಳ್ಳೆ ಕೆಲಸದಲ್ಲಿದ್ದಾಳೆ. ಆದ್ರೂ 2ನೇ ಡೈವರ್ಸ್ಗೆ ಹೋಗ್ತಾಳೆ. ಕೇಳಬಾರ್ದು ಅಮೌಂಟ್ ಕೇಳ್ತಾಳೆ. ಶಿವತಾಂಡವ, ರುದ್ರ ತಾಂಡವ. ಇಲ್ಲಿ 2 ತಿಂಗಳು ಸಂಸಾರ ಮಾಡಿಲ್ಲ, ಕೋಟಿಗಟ್ಲೆ ಗೊತ್ತಾಗ್ಬಿಡ್ತೀವಿ ಇವನ ಹತ್ರ ದುಡ್ಡಿದೆ, ಇಷ್ಟಿದೆ, ಅಷ್ಟಿದೆ ಅನ್ನತಕ್ಕಂಥ ಭಾವರ್ತ. ಎಲ್ಲಿಂದ ಬಂದ್ರಪ್ಪ ಇದು? ಅಯ್ಯೋ ರಾಮಚಂದ್ರ. ಅದಕ್ಕೆ ಹೇಳುದು, ಈ ರಾಹುಕೇತುಗಳ ಪ್ರಭಾವವನ್ನ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಬರ್ತಾರೆ, ಅದನ್ನ ನಾವೇನ್ ಹೇಳ್ತೇವೆ ಅಂದ್ರೆ, ಕೊಡ್ಲಿಲ್ ಹೋಗೋ ಸಮಸ್ಯೆ ಉಗುರಲ್ಲಿ ಹೋಗುತ್ತೆ. ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮ್ ನಕ್ಷತ್ರ ಯಾವುದು, ನಿಮ್ಗೆ ಈಗ ನಡೀತಿರೋ ದಶಾ ಏನು, ಭುಕ್ತಿ ಏನು, 7.5 ನಡೀತಿದ್ಯಾ, 7.5 ನಡೀತಿದ್ರು ಕೂಡ ಅಷ್ಟಮ ಶನಿ. ಈಗ ಸಿಂಹರಾಶಿಯವ್ರಿಗೆ ನಿಜ ಹೇಳ್ಬೇಕು ಅಂದ್ರೆ, ಕನ್ಯಾ ರಾಶಿಯವರಿಗೆ ಗಂಡ ಶನಿ, ಧನುಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಿದ್ರು. ಕೆಲವೊಂದು ಯೋಗಿನಿ ದಶಾಗಳು ಅಂತಕ್ಕಂಥದ್ದು ಇದೆ. ಅದೇನಾದ್ರೂ ಬಂದಿದೆ ಅಂದ್ರೆ ಯು ಹ್ಯಾವ್ ಬಿನ್ ಗ್ರೇಟ್ ಎಸ್ಕೇಪ್ ಅನ್ನತಕ್ಕಂಥದ್ದು ಇರುತ್ತೆ. ಯಾರೋ ಬಂದು ಕೈ ಹಿಡ್ಕೋಬಿಡ್ತಾರೆ. ಮೊನ್ನೆ ನೋಡಿ, ಆತ್ಮಹತ್ಯೆ ಟ್ರೈ ಮಾಡ್ತಿದ್ರೆ ಸಟಕ್ ಅಂತ ಎಳೆದ್ಬಿಟ್ಟಿದ್ದಾರೆ. ಯಾರೋ ಹೆಣ್ಮಗು ಮೇಲಿಂದ ಜಂಪ್ ಮಾಡಿದ್ರೆ ಪೊಲೀಸವ್ರು ಕ್ಯಾಚ್ ಮಾಡಿ ಕಾಪಾಡಿಟ್ಟಿದ್ದಾರೆ. ಯಾರೋ ಬರ್ತಾನೆ. ನೀವು ಮಾಡಿರುವ ಪರಿಷ್ಕಾರಗಳು, ಪರಿಹಾರಗಳು, ಸೇವೆಗಳು, ಪೂಜೆಗಳು, ಸಂಕಲ್ಪಗಳು ಇಲ್ಲ. ಆಲ್ರೆಡಿ ಮಗ ಗಾಯ ಆಗಿ ಮಲಗ್ಬಿಟ್ಟಿದ್ದಾನೆ, ಒಂದು ಆಕ್ಸಿಡೆಂಟ್ ಕೇಸು. ಇಲ್ಲದಿದ್ದೆಲ್ಲ ಪೂಜೆಗಳು ಮಾಡಿಸಿದ್ದಾರೆ. ಒಂದು 20 ಲಕ್ಷದವರೆಗೂ ಖರ್ಚು ಮಾಡಿಸಿದ್ದಾರೆ. ಆಕ್ಸಿಡೆಂಟ್ ಕೇಸು, ಮಗುವುದು ಪ್ರಜ್ಞೆ ಇಲ್ಲ, ಸರಿಯಾದ ಮಾತು ಬರ್ತಿಲ್ಲ, ಅವನಿಗೇನು ಗೊತ್ತಾಗ್ತಿಲ್ಲ. ನಿಮ್ ಮಗನಿಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನಿಮ್ ಮಗನ್ಗೆ ಇದು ಮಾಡಿಸ್ಬಿಟ್ಟಿದ್ದಾರೆ, ಆ ಪೂಜೆ ಮಾಡ್ಬೇಕು, ಈ ಪೂಜೆ ಮಾಡ್ಬೇಕು, ಈ ಟ್ರೀಟ್ಮೆಂಟ್ ಮಾಡ್ಬೇಕು, ಆ ಟ್ರೀಟ್ಮೆಂಟ್ ಮಾಡ್ಬೇಕು, ಈ ಡ್ರಿಲ್ಲಿಂಗ್ ಮಾಡ್ಬೇಕು, ಆ ಡ್ರಿಲ್ಲಿಂಗ್ ಮಾಡ್ಬೇಕು, ಈ ತರ ಇದು ಒಂದೇ ರುದ್ರಂ, ಇದೊಂದು ಮಾಡ್ಕೊಳ್ಳಿ. ಇದ್ರಲ್ಲಿ ಬಲ ಇಲ್ಲ ತಾಯಿ. ಸುಳ್ಳು ಹೇಳಕ್ ಬರೋಲ್ಲ. ನಿಮ್ಮ ಮಗನಿಗೆ ಬಲವಿಲ್ಲ. ಸುಳ್ಳು ಹೇಳಿ, ನಾನೊಂದು ಸುಳ್ಳು ಹೇಳ್ಬಿಟ್ಟು ನಿಮಗ್ ಬರ ಹೇಳಿಬೇಕಾ? ನನ್ನ ಜ್ಯೋತಿಷ, ವೈದಿಕ ಜ್ಯೋತಿಷದಲ್ಲಿ ಅದಿಲ್ಲ. ಇಂಥದ್ದೆಲ್ಲ ಹೇಳಲೇಬಾರ್ದು, ಸುಳ್ಳು ಹೇಳಲೇಬಾರ್ದು. ಏನಿದೆಯೋ ಅದನ್ನ ಹೇಳ್ತವೆ. ಮಳೆ ನಿಶ್ಚಿತ, ಕೊಡೆ ಇಟ್ಕೊಳ್ಳಿ ಅಂತಕ್ಕಂಥದ್ದು. ನಿಮ್ ಜಾತಕ ಏನಕ್ಕೆ ಪರಿಶೀಲಿಸ್ಕೊಳ್ಳಿ. ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನೋಡಿ. ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಕೆಟ್ಟದ್ದು ಎದುರಿಸೋ ತಾಕತ್ತು ಸಾಮಾನ್ಯರಾಗಿ ನಮಗಿಲ್ಲ. ದೊಡ್ಡವ್ರಿಗಿದೆಪ್ಪ, ಅವ್ರು ನಿಂತ್ಕೋತಾರೆ. ಅವ್ರು ಜೈಲ್ಗೆ ಹೋಗಿ ಬಂದ್ರು ನಿಂತ್ಕೋತಾರೆ. ಕ್ಯಾಕಸ್ ಉಗಿದ್ರು ಉಗಿಸ್ಕೋತಾರೆ. ಒಂದ್ ಖರ್ಚಿ ಬಿಟ್ಕೊಂಡಿರ್ತಾರೆ. ಅವರೆಲ್ಲ ಅವರು ಅದೇ ಅವ್ರು. ನಮ್ಮ ಕೈಯಲ್ಲ ಆಗಲ್ಲಪ್ಪ. ಅವರು 7 ಗುಂಡಿಗಳವರು. ನೀವು ನೋಡಿ, ತುಂಬಾ ದೊಡ್ಡವರು ಈ ತರ ಸಾರ್ವಜನಿಕ ಪಬ್ಲಿಕ್ ಅಲ್ಲಿ ನಿಂತಿರ್ತಕ್ಕಂಥವರಿಗೆ, ದೊಡ್ಡ ಸ್ಥಾನದಲ್ಲಿರೋರಿಗೆ ಅವ್ರ ನವಾಂಶದಲ್ಲಿ ಗುರು ರಾಹು ಇರುತ್ತೆ. ಹೋಯ್ತು ಅಲ್ಲಿಗೆ. ಅಂದ್ರೆ ಅವ್ರು ಏನೇನ್ ಬೇಕಾದ್ರೂ ಜೀರ್ಣಿಸ್ಕೊಳ್ಳಕ್ಕೆ, ವಿಷಾನ್ ಬೇಕಾದ್ರೂ ನುಂಗಿ ಜೀರ್ಣಿಸ್ಕೊಳ್ಳೋ ಅಷ್ಟು ವಿಷದಂತ ಮಾತುಗಳು, ವಿಷದಂತ ಗಾಯಗಳು ಅಯ್ಯಯ್ಯೋ ಹಾಕಿ ರುಬ್ಬಿ ಶಿವ ಪಬ್ಲಿಕ್ ಇಮೇಜ್ ಡ್ಯಾಮೇಜ್ ಆಗ್ಬಿಟ್ಟಿರ್ತಾವ್ರ. ಆದ್ರೂ ಕೂಡ ಅದು ನಾನಲ್ಲ ರೀ, ಅದ್ ನಾನು ಮಾಡೇ ಇಲ್ಲ ರೀ, ಅದು ಯಾರೋ ಬಿಡ್ರಿ, ಈ ತರದೆಲ್ಲ ಹೇಳ್ಕೊಂಡು ಇರತಕ್ಕಂಥ ಭಾವಾರ್ಥದಲ್ಲಿ ಇರತಕ್ಕಂಥವ್ರನ್ನ ನಾನು ನೋಡಿದ್ದೇನೆ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತೀವಿ. ಅವ್ರಿಗೆ ಅದೆಲ್ಲ ಜೀರ್ಣಿಸ್ಕೋತಾರೆ. ನಾವು ಸಾಮಾನ್ಯರು ಆಗಲ್ಲ. ಅಂಥದ್ದೇ ಮಗಾ ನಕ್ಷತ್ರ, ಮಹಾನಕ್ಷತ್ರ. ನೀವು ಖಂಡಿತ ಸುರುಳಿಯಾಗಿ ನಿಮ್ಮನ್ನ ಏನಾದ್ರೂ ಒಂದು ಸುತ್ತುತ್ತಲೇ ಇರುತ್ತೆ. ಹೌದು ಅಲ್ವೋ ಹೇಳಿ? ನಿಮ್ಮ ನೆಮ್ಮದಿಯಾಗಿರ್ಲಿಕ್ಕೆ ಬಿಟ್ಟಿದ್ದೀಯಾ? ಅದರಲ್ಲೂ ಸಿಂಹರಾಶಿಯಲ್ಲಿ ಮಕಾ ನಕ್ಷತ್ರದಲ್ಲಿ ಇರ್ತಕ್ಕಂಥ ನಿಮ್ ಒಳ್ಳೆತನವೇ. ನಿಮ್ಮ ಹತ್ರ ಅನ್ನ ತಿಂದವರು, ನಿಮ್ಮ ಹತ್ರ ನೆರಳು ತಗೊಂಡು, ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಮಕಾ ನಕ್ಷತ್ರದವರಿಗೆ ಹೊಡೆಯೋದು ಇನ್ಯಾರೂ ಅಲ್ಲ, ನಿಮ್ ಪಾರ್ಟ್ನರ್ಸೇ. ನಿಮ್ಮ ಪಾರ್ಟ್ನರ್ಸು ನಿಮ್ಗೊಂದು ಬಾಧೆ ತಂದಿಡ್ತಕ್ಕಂಥದ್ದಾಗುತ್ತೆ. either through business partner, money partner, trading partner, property partner, lending partner, or somebody ಇನ್ನೂ ಕೆಲವನ್ನ ನೋಡಿದಾನೆ ಲೈಫ್ ಪಾರ್ಟ್ನರ್. ಒಂದ್ ಕಡಿಮೆ ಅಂದ್ರೆ ಒಂದು 10,000 ಮಕಾ ನಕ್ಷತ್ರಗಳನ್ನ ನೋಡಿದಾನೆ. ನೀವು ನಿಜ ಹೇಳ್ಬೇಕು ಅಂದ್ರೆ ಅದು ಬೇರೆ ಲೆಕ್ಕ. ನೀವು ಯಾವುದೇ ಕೆಲಸ ಮಾಡಿದ್ರು,
ಯಾವುದೇ ಕೆಲಸ ನಿಮ್ಮ ವೇಗ ಚಿಕ್ಕ ವಯಸ್ಸಲ್ಲಿ ಬೇರೆ ಇರುತ್ತೆ. ಈ 18ರಿಂದ ಒಂದು 36ರವರೆಗಿನ ಒಂದು ಕಡಿಮೆ ಎಂದರೂ ಒಂದು 30ನೇ ವಯಸ್ಸಿನವರೆಗೂ 26, 28ರವರೆಗೂ ಆ ವೇಗ ಇರುತ್ತಲ್ವ ಮಖ ನಕ್ಷತ್ರಕ್ಕೆ, ಅದು ಬೇರೆನೆ. ಬ್ಯೂಟಿಫುಲ್ ಜರ್ನಿ ಅದು. ಆ ಟೈಮ್ನಲ್ಲಿ ನೀವನ್ನ ಸಿಕ್ಕಾಕ್ಸುತ್ತಾ ಅದು ಎಲ್ಲೋ ಒಂದು ತಪ್ಪಾದ ಹೆಜ್ಜೆ, ತಪ್ಪಾದ ಗೆಳೆತನ, ತಪ್ಪಾದ ಬಿಸ್ನೆಸ್, ತಪ್ಪಾದ ಇನ್ಕಮ್, ತಪ್ಪಾದ ವ್ಯವಹಾರ, ತಪ್ಪಾದ ವ್ಯಾಪಾರ, ತಪ್ಪಾದ ಬಿಸ್ನೆಸ್, ತಪ್ಪಾದ ಒಂದು ವಿದ್ಯೆ, ತಪ್ಪಾದ ಒಂದು ವ್ಯವಹಾರ, ಎಲ್ಲೋ ಸುರುಳಿಗಳೇ. ಖಂಡಿತ ಹೇಳ್ತಾನೆ, ಸುರುಳಿ ಹಾಕಿಬಿಟ್ಟಿರುತ್ತೆ. ಯಾರೋ ಏನೋ ಮಾಟ ಮಾಡಿಸ್ಬಿಟ್ಟಿದಾರ. ಹೌದು, ಕೇತು ನಕ್ಷತ್ರ ಅಂದ್ರೇನೆ ಸಿಂಹದಲ್ಲಿ ಅಲ್ಲೊಂದು ಗ್ರಹಣ ಛಾಯೆ, ನಮ್ಮ ಆತ್ಮಕಾರಕ ಮನೋಕಾರಕ ಕೇತು ನಕ್ಷತ್ರದಲ್ಲಿ ಕುಳಿತು ಬಿಟ್ಟಿದ್ದಾರೆ. ನೀವು ಉಳಿ ಆಗ್ಬಿಡ್ಬೇಕು. ನಾನು ನೋಡಿದ್ರೆ ಮಖ ನಕ್ಷತ್ರದವ್ರನ್ನ 40-45 ದಾಟಿದ್ಮೇಲೆ ಗಡ್ಡ ಬಿಟ್ಬಿಡ್ತಾರೆ ಕೆಲವರು. ದೇವರನ್ನೇ ನಂಬದವರು ದೇವ್ರ ಹತ್ರ ಕುತ್ಕೊಬಿಡ್ತಾರೆ. ಕೆಲವರು ದೇಶಾಂತರ ಹೋಗಿರೋನು ನೋಡಿದ್ದೇನೆ, ಕೆಲವ್ರನ್ನ ಅಡಿಕ್ಷನ್ ಆಗಿರ್ತಕ್ಕಂಥವ್ರನ್ನು ನಾನು ನೋಡಿದ್ದೇನೆ. 100% ಮಖ ನಕ್ಷತ್ರದವ್ರಿಗೆ ಒಂದು ವೀಸಿಂಗ್ ಪ್ರಾಬ್ಲಮ್ ಬರುತ್ತೆ. ಸಮ್ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಸ್ನೋರ್ ಇನ್ಫೆಕ್ಷನ್, ಸ್ನೋರಿಂಗ್, ಸಿಕ್ಕಾಬಟ್ಟೆ ಗೊರ್ಕೆ ಹೊಡಿತಿದ್ದೀರಾ, ಸೌಂಡ್ ಬರ್ತಿದ್ಯಾ, ಕೇತು ಎಲ್ಲಿದ್ದಾನೆ ಅಂತ ನೋಡಿ ನಿಮ್ ಜಾತಕದಲ್ಲಿ. ಗಂಟ್ಲಲ್ಲಿ ಕಿರಿಕಿರಿ ಆಗುತ್ತೆ, ಗಂಟ್ಲಲ್ಲಿ ಸಿಕ್ಕಾಬಟ್ಟೆ ಹೀಟ್ ಆಗುತ್ತೆ. ಮೂಗಲ್ಲಿ ಒಂಥರ ದುರ್ಗಂಧ, ಬಾಯಿಂದ ಒಂದು ರೀತಿಯ ದುರ್ಗಂಧ, ಆ ಮುಖ ಒಂಥರ ಊದ್ಕೊಂಡಿರೋ ತರ ಒಂದು ಪ್ರಭಾವ, ಯಾವುದೋ ಒಂದು ಅಭ್ಯಾಸಗಳು ದುರಭ್ಯಾಸಗಳಾಗಿ ನಿಂತು ಬಿಟ್ಟಿದ್ದಾವೆ. ತಿನ್ನಬಾರದ ಜಾಗದಲ್ಲಿ ತಿನ್ನಿಸುತ್ತೆ, ಮಲಗಬಾರದ ಜಾಗದಲ್ಲಿ ಮಲಗಿಸುತ್ತೆ. ಅದೇ ವಸೀಕರಣಂ ಕ್ಷುದ್ರಂ. ನಿಮಗೆ ಖಂಡಿತ ನಮಗ್ ಗೊತ್ತಿಲ್ಲದೆಯೇ ನಿಮ್ಮನ್ನ ಕರ್ಕೊಂಡೋಗಿ ಅಂತ ಜಾಗದಲ್ಲಿ ಗೊತ್ತಿಲ್ಲದೆಯೋ ಹೇಳದ್ನಲ್ಲ, ಈ ಒಂದು 16, 18ರಿಂದ 28 there is something connection will happen, ರಾಂಗ್ ಕನೆಕ್ಷನ್ಸ್, ಆ ವೇಗ, ಆ ರಭಸ. ಆಮೇಲೆ ಮುಂದರ ಕುಂದರ ಮುಸಲಮ್ಮ ಪಂಡಗ ಅನ್ನತಕ್ಕಂಥದ್ದು 40 ದಾಟಿದ ಮೇಲೆನೆ ಇರೋದು ಮಖ ನಕ್ಷತ್ರಕ್ಕೆ. 36, 38 ಆದ್ಮೇಲೆ ಅಲ್ಲಾಡಿಸ್ಲಿಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅಷ್ಟೊತ್ತು ಒಂದು ರೀತಿ ನಿಂತ್ಕೊಂಡಿದ್ರಿ, ಆ ಪ್ರಯೋಗಂ ನಿಮಗೆ ಗೊತ್ತಿಲ್ಲದೆ ಅದನ್ನ ದಾಟಿಬಿಟ್ಟಿದ್ದೀರಿ, ತಾಕಿ ಬಿಟ್ಟಿದ್ದೀರಿ. ಆಗ ಕರೆಂಟ್ ಹೊಡೆದಿತ್ತು, ನೀವು ಅಂದ್ಕೊಂಡಿದ್ರಿ ಶಕ್ತಿ ಇದೆ ತಟ್ಕೊಂಡಿದ್ದೀನಿ ಅಂತ. ಈಗ ಒಂದೊಂದೇ ಸಿಸ್ಟಮ್ ನಮ್ಮನ್ನ ಬ್ರೇಕ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಮಕ್ಕಳ. ಹೌದು ಅಲ್ವೋ ಹೇಳಿ? ಮಖ ನಕ್ಷತ್ರ ಎಷ್ಟು ಜನ ಕಣ್ಣೀರು ಹಾಕಿದಿರ, ಅದರಲ್ಲೂ ಪುರುಷರು, ಮಖ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಪುರುಷರು, ಯು ಹ್ಯಾವ್ ಬೀನ್ ಕಾರ್ನರ್ಡ್. ಎಲ್ಲೋ ನಿಮ್ಮ ಒಳ್ಳೆತನವನ್ನ ದುರುಪಯೋಗ, ಗೊತ್ತಿಲ್ಲ ಯಾಕೀಗಾಯ್ತು ಗೊತ್ತಿಲ್ಲ. ಹೆತ್ತ ತಾಯಿ ಕೂಡ ಚಂದ್ರ ಕೇತು ನಕ್ಷತ್ರ ಅಲ್ವಾ, ಇಟ್ ಹ್ಯಾಸ್ ಟು ಹ್ಯಾಪನ್. ಕೇತು ಆ 4ನೇ ಭಾವವನ್ನು ನೋಡ್ತಾನೆ. ಆಟೋಮ್ಯಾಟಿಕಲಿ ತಾಯಿಯಿಂದ ಹಿಡಿದು, ವಿದ್ಯೆಯಿಂದ ಹಿಡಿದು, ಭೂಮಿಯಿಂದ ಹಿಡಿದು, ಮನೆಯಿಂದ ಹಿಡಿದು, ನಿಮ್ಮ ಸುಖ ಅಂತೆಲ್ಲ ನೀವು ಏನೆಲ್ಲ ಅಂದ್ಕೊಂಡಿದ್ರೋ ಎಲ್ಲ ಸುಖ ಬೇಡ ಸ್ವಾಮಿ, ನನ್ನ ಬಿಟ್ಬಿಡು, ಎಲ್ಲಾದ್ರೂ ಹೊರಟೋಗ್ಬಿಟ್ಟು ಹೋಗಲಾರಿರಿ, ತಗಲಾಕೋಬಿಟ್ಟಿರ್ತೀರಿ ಗಂಟ್ಲಲ್ಲಿ. ದೇವ್ ಮಹಾದೇವ್ ಅಂತ ನಾವು ಕರಿತೇವೆ. ಯಾವ ದೇವರನ್ನು ಕೂಡ ನಾವು ಮಹಾದೇವ ಅಂತ ಕರೆಯುವುದಿಲ್ಲ. ಯಾವ ದೇವರನ್ನು, ವಿಷ್ಣುವನ್ನಾಗಲಿ, ಬ್ರಹ್ಮನನ್ನಾಗಲಿ, ಇಂದ್ರನನ್ನಾಗಲಿ, ಸೂರ್ಯನನ್ನಾಗಲಿ, ಚಂದ್ರನನ್ನಾಗಲಿ, ಯಾವ ದೇವರುಗಳನ್ನು ನಾವು ಮಹಾದೇವ್, ದೇವೋಂಕ ದೇವ್, ದೇವತೆಗಳಿಗೆಲ್ಲ ದೊಡ್ಡ ದೇವ ಮಹಾದೇವ. ಯಾಕೆ ಗೊತ್ತಾ? ಎಲ್ಲ ದೇವರು ಒಳ್ಳೇದಾದಾಗೆಲ್ಲ ಓಡ್ ಬರ್ತಾರೆ, ಒಳ್ಳೇದಾದಾಗ ಓಡ್ ಬರ್ತಾರೆ. ಕೆಟ್ಟದ್ದು ಮಹಾವಿಷ. ಆ ಕ್ಷೀರ ಸಮುದ್ರದಲ್ಲಿ, ಆ ಪಾಲ್ ಕಡಲಿನಲ್ಲಿ ಆ ವಾಸುಕಿಯನ್ನ ಹಾಕೊಂಡು ಮಂದಾರ ಪರ್ವತವನ್ನ ಕಡೆದಾಗ ಬಂದಂತ ವಿಷವನ್ನ ನುಂಗಲಿಕ್ಕೆ ಮೊದಲು ಬಂದಿದ್ದೇ ನನ್ನ ದೇವಾದಿದೇವ ಮಹಾದೇವ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ. ನನ್ನ ಸದಾಶಿವ, ನನ್ನ ರುದ್ರ ಫಸ್ಟ್ ಎದ್ದು ಬಂದಿದ್ದಾತೆ ಆ ವಿಷವನ್ನ ನುಂಗಲಿಕ್ಕೆ. ಅದಕ್ಕೆ ನನ್ನ ಮಹಾದೇವನಿಗೆ ಮಾತ್ರವೇ ಆ ಹೆಸರು ಮೀಸಲು. ಆ ಕಾರ್ಕೋಟಕ ವಿಷವನ್ನ ನುಂಗಲಿಕ್ಕೆ, ತಗೊಳ್ಳಿಕ್ಕೆ ನೀವು ಕೇತು ಅದುವೆ, ನೀವು ಮಖ ನಕ್ಷತ್ರ ಅದುವೆ. ನಿಮ್ ಗಂಟ್ಲಲ್ಲಿ ವಿಷ ಅಪ್ಪು ಇಲ್ಲ ಅಂತ ಹೇಳಿಬಿಡಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ಗುರುಗಳೇ ಆಗಿದೆ, ಸೂಸೈಡ್ ಮಾಡ್ಕೊಳಕ್ ಬಿಡಲ್ಲ, ಬದುಕಲಿಕ್ಕೂ ಬಿಡಲ್ಲ, ನಿಲ್ಲಲಿಕ್ಕೂ ಬಿಡಲ್ಲ. ನಾ ಗರ್ಕ ನಾ ಘಾಟ್ಕ ನಾ ರಸೋಯ್ಕ, ನಾ ಕಿಸಿಕ ನಾ ಗಮ್ಕ ನಾ ಕುದ್ಕ ನಾ ಕಿಸಿಕ ನಾ ಗಮ್ಕ. ಹೌದು ಅಲ್ವೋ ಹೇಳಿ? ನಾನಾದ್ರೂ ಚೆನ್ನಾಗಿದ್ದೇನಾ? ಇಲ್ಲ.
ನಿಮ್ಮ ಜನ್ಮ ನಕ್ಷತ್ರವೇ ಮಕ ನಕ್ಷತ್ರ ಅಂದ್ರೆ ಯು ಆರ್ ಬಿನ್ ಕಾರ್ನರ್ಡ್. ಎಸ್ಕೇಪ್ ಹೇಗೆ ಗುರುಗಳೇ? ಯು ಆರ್ ಬಿನ್ ಪಿಂಚ್ಡ್, ಯು ಆರ್ ಬಿನ್ ಪಂಚ್ಡ್, ಯು ಆರ್ ಬಾರ್ನ್ ಟು ಬಿ ಪಂಚ್ಡ್ ಬ್ಯಾಕ್. ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಒಂದು ತುಂಬಾ ಜಾತಕದಲ್ಲಿ ಒಂದು ಒಳ್ಳೆ ಆ ಕೇತುವಿನ ಮೇಲೆ ಗುರು ದೃಷ್ಟಿ ಇದ್ಬಿಟ್ಟು ಅದು ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಗ್ಬಿಡುತ್ತೆ. ಅಕಸ್ಮಾತ್ ಗುರು ದೃಷ್ಟಿ, ಶನಿ ದೃಷ್ಟಿ ಇದೇನಾದ್ರೂ ನಡೆದ್ರೆ ಅದೊಂದು ಮಹಾ ಅದ್ಭುತ ಪುರುಷನ ಒಂದು ಸಾಕ್ಷಾತ್ಕಾರ, ದೇವೋಂಕ ದೇವ್ ಮಹಾದೇವ್ ಆಗುವಂತ ಯೋಗವೂ ಇರುತ್ತೆ. ಅದಕ್ಕೆ ಜಾತಕ ಪರಿಶೀಲಿಸಿ ಅನ್ನೋದು. ತಪ್ಪಾದ ಜಾಗದಲ್ಲಿ ಹೋಗಿ ಕುತ್ಕೊಬಿಟ್ಟಿರ್ತೀರಿ, ತಪ್ಪಾದ ಬೆಳೆ ತೆಗಿತಿರ್ತೀರಿ. ಈಗ ನೋಡಿ, ಎಷ್ಟೋ ಜನ ಗೊತ್ತಿಲ್ಲ, ನಾವು ಕಾಫಿ ಕುಡಿತಿದೀವಲ್ವಾ, ಅದು ನಮ್ಮೂರಿನ ಬೆಳೆನೇ ಅಲ್ಲ. ಕಾಫಿ ಚಿಕ್ಕಮಂಗ್ಳೂರ್ ಕಾಫಿ ಅಂತೀವಿ. ಈ ಕಡೆ ಮುನ್ನಾರ್ ಕಡೆ ಹೋಗ್ಬಿಟ್ರೆ ಬರೀ ಟೀ ಎಸ್ಟೇಟ್. ಕಡಿಮೆ ಅಂದ್ರೂ ಟಾಟಾ ಹೊಡೆದು ಒಂದು 50,000 ಎಕರೆ ಇದೆ. ಇನ್ನೂ ಒಬ್ರದ್ದು ಒಂದು 30-40,000 ಎಕರೆ ಇದೆ. ಇನ್ನೂ ಒಬ್ರದ್ದು ಒಂದು 25,000 ಎಕರೆ ಇದೆ. ಗೊತ್ತಿದೆ. ಅದ್ರಲ್ಲಿ ನನಗೆ ತುಂಬಾ ಗೊತ್ತಿರ್ತಕ್ಕಂಥ ಒಂದು ಉದ್ಯಮಿ ಮೊನ್ನೆ ತೋರಿಸಿದಾಗ 28,000 ಎಕರೆ ಕಾಡೆಲ್ಲ ಕಡಿದು ಮಾಡಿರ್ತಕ್ಕಂಥ ಟೀ ಎಸ್ಟೇಟ್. ಆ ಟೀ ಕೂಡ ನಮ್ಮದಲ್ಲ. ನಂಬ್ತೀರಾ? ಸುಮ್ಮನೆ ಹೇಳ್ತಾರೆ, ಅದು ಕಾಲ್ಪನಿಕ, ಅದಕ್ಕೆ ಪುರಾವೆ ಇಲ್ಲ. ಬಾಬಾ ಬುಡನ್ಗಿರಿ ಈ ತರ ಬಂದ್ರು, ಒಂದು ಬಾಬಾ ಅಲ್ಲಿ ಬಂದು ಒಂದು ಬೀಜಗಳನ್ನ ಹಾಕಿದ್ರು, ಅದು ಪುರಾವೆ ಇಲ್ಲ. ಅದೊಂದೊಂದು ಕಥೆಯಾಗಿ, ದಂತಕಥೆಯಾಗಿ ತುಂಬಾ ಚೆನ್ನಾಗಿದೆ. ಒಂದು ಬಾಬಾ ಈ ತರ ಬಂದ್ರು, ದಾರಿ ತೋರಿಸಿದ್ರು, ಹಾಗೆ ಹೀಗೆ ಅನ್ನತಕ್ಕಂಥದ್ದು. ಬಟ್ ನಮ್ಮೂರಿಂದ ಅಲ್ಲವೇ ಅಲ್ಲ. ನೀವು ಈ ಊರಿನವರಲ್ಲ, ಮಕಾ ನಕ್ಷತ್ರದವರು. ದಟ್ ಇಸ್ ದಿ ಥಿಂಗ್. ಏನ್ ಪರಿಹಾರ? ಅದನ್ನೇ ನಾವು ನಂಬ್ಕೊಬಿಟ್ಟಿದ್ದೇವೆ, ನೆಚ್ಕೊಬಿಟ್ಟಿದ್ದೇವಲ್ವಾ, ಆ ರೀತಿ ತಗೊಬಂದು ಬಿಸಾಕುತ್ತೇವೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ತಿಳಿಸ್ತೇನೆ, ಮಕಾ ನಕ್ಷತ್ರಕ್ಕೆ ಈ ಕ್ಷುದ್ರ, ನನ್ ಇದರಿಂದ ಬಿಡುಗಡೆಯೇ ಇಲ್ವಾ ಗುರುಗಳೇ? ಏನಾದ್ರೂ ಒಂದು ತಟ್ಕೊಳ್ಳೋ ಶಕ್ತಿ ಇದೆಯಾ? ಮಹಾನಕ್ಷತ್ರ ಅಂತ ಅಂದುಕೊಂಡರು, ಮಹಾನಕ್ಷತ್ರ ಅಂದುಕೊಳ್ಳೋದೇ ದೊಡ್ಡ ತಪ್ಪು. ನೀವು ಬೀಳೋದಲ್ಲೇ. ಒಂದು ಪುಟ್ಟು ವಿರಾಮ ತಗೊಂಡು ಬಂದೆ ಹೇಳ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ರಾಂಗ್ ಪ್ಲೇಸ್, ರಾಂಗ್ ಡಿಗ್ಗಿಂಗ್ ಅಂದ್ರೆ ಬಂಜರು ಭೂಮಿನಲ್ಲಿ ಹೋಗ್ಬಿಟ್ಟು ಏನೋ ಬಿತ್ತನೆ ಮಾಡಿದಾಗ ಆಗ್ಬಿಡುತ್ತೆ. ಎಸ್ಪೆಷಲಿ 25-28 ದಾಟದ ಮೇಲೆ ತುಂಬಾ ಹುಷಾರಾಗ್ಬಿಡ್ಬೇಕು. 18 ದಾಟಿದೆ ಅಂದ್ರೇನೆ ಮಕಾ ನಕ್ಷತ್ರದವ್ರು ಹುಷಾರಾಗ್ಬಿಡ್ಬೇಕು. ಲಾಕ್ ಇಟ್, ಬ್ಲಾಕ್ ಇಟ್. ನೋವೇ. ಅದಕ್ಕೆ ಜಾತಕ ಪರಿಶೀಲಿಸಿ. ನನ್ನ ಬಿತ್ತನೆ ಯಾವುದು? ನನ್ನ ಬಿತ್ತನೆ ಮಾಡೋ ಯೋಗ ಇದೆಯಾ? ಇಲ್ಲ ಬೇರೆಯವ್ರಿಗೆ ಬಿತ್ತನೆ ಮಾಡಿಸೋ ಯೋಗ ಇದೆಯಾ? ಇಲ್ಲ ಬಿತ್ತನೆ ಮಾಡಿದ್ರೆ ಅದನ್ನ ನೋಡ್ಕೊಳ್ಳೋ ಯೋಗ ಇದೆಯಾ? ಕಟಾವ್ ಮಾಡೋ ಯೋಗ ಇದೆಯಾ? ಮಾರ್ಕೆಟಿಂಗ್ ಮಾಡೋ ಯೋಗ ಇದೆಯಾ? ಪ್ಯಾಕಿಂಗ್ ಮಾಡೋ ಯೋಗ ಇದೆಯಾ? ಸೂಪರ್ವೈಸಿಂಗ್ ಮಾಡೋ ಯೋಗ ಇದೆಯಾ? ಇದು ತಿಳಿದುಕೊಳ್ಳಬೇಕು. ಅದಕ್ಕೆ ಜಾತಕ ಸರಿಯಾದ ವೈದಿಕರ ಹತ್ರ ತೋರಿಸ್ಕೊಂಡು ಹೆಜ್ಜೆ ಇಡಿ ಅಂತ ಹೇಳ್ತಾ, ಮುಖ್ಯವಾಗಿ ಮಕಾ ನಕ್ಷತ್ರದವರಿಗೆ ಕಾರ್ತೀಕ ಮಾಸ, ಕಾರ್ತೀಕ ದೀಪ, ತಿರುವಣಾಮಲೈ ದೀಪ, ದೀಪಾರಾಧನೆ ಮುಖ್ಯವಾಗಿ, ಅತಿ ಮುಖ್ಯವಾಗಿ ಕಾಳಿಕಾ, ಚಂಡಿಕಾ, ದುರ್ಗಾಂಬಿಕಾ ಇಂಥ ಕ್ಷೇತ್ರಗಳು ಸುತ್ತಮುತ್ತ ಇದ್ದೇ ಇರುತ್ತೆ. ನನ್ನ ಮೀನಾಕ್ಷಿ ಇರಬಹುದು, ನನ್ನ ಕಾಮಾಕ್ಷಿ ಇರಬಹುದು, ನನ್ನ ಕಾಶಿ ವಿಶಾಲಾಕ್ಷಿ ಇರಬಹುದು. ಯಾವುದಾದರೂ ಸರಿಯೇ ಹೋಗಿ
ಕಂಪಲ್ಸರಿ ಸುತ್ತಮುತ್ತ ಗ್ರಾಮ ದೇವಿ ಇದೆ, ರೆಗ್ಯುಲರ್ ಆಗಿ ವಾರದಲ್ಲಿ ಒಂದು ದಿನ ಆದ್ರೂ ಹೋಗ್ಬಿಟ್ಟು ಅಲ್ಲೊಂದು ದೀಪಾರಾಧನೆ. ಸುಬ್ರಹ್ಮಣ್ಯರು, ಕೇತು, ರಾಹುವ ಶನಿ, ಕುಜವತ್ ಕೇತು ಅಂತೀವಲ್ಲ, ಈ ತರ ಕ್ಷುದ್ರಕ್ಕೆ ಒಳಗಾಗುವಾಗ ಎಲ್ಲ ಬಿಟ್ಟು ನಿಮ್ಮನ್ನ ಅಲದಾಡಿಸುತ್ತೆ, ಸುತ್ತಾಡಿಸುತ್ತೆ. ಹೇಳ್ಕೊಳಕ್ ಎಲ್ಲಾ ದೊಡ್ಡವ್ರು ನಿಮ್ ಜೊತೆಲಿದ್ದಾರೆ, ಯಾರು ನಿಮ್ಮನ್ನ ಕೈ ಹಿಡಿಯೋರಿಲ್ಲ. ಅಲ್ಲಿ ದುರುಪಯೋಗ, ದುರುದ್ದೇಶ, ಅಪವಾದ, ಅವಮಾನ. ಯು ಆರ್ ಬೀನ್ ಬ್ಲ್ಯಾಕ್ ಮ್ಯಾಜಿಕ್ ಬೈ ಬರ್ತ್. ಹುಟ್ಟಿನಿಂದಲೇ ನೀವು ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ಗೆ ಒಳಪಟ್ಬಿಟ್ಟಿರ್ತೀರಿ. ಓಂ ಕಾರ್ತಿಕೇಯಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಹತ್ತಿರದಲ್ಲಿ ಸುಬ್ರಹ್ಮಣ್ಯ, ಹೋಗಿ ಸುಬ್ರಹ್ಮಣ್ಯರ ಆಲಯಕ್ಕೆ ಸದಾ ವಾರದಲ್ಲಿ ಒಂದಿನ, ಮಂಗಳವಾರವೇ ಹೋಗ್ಬೇಕು, ಕೃತಿಕಾ ನಕ್ಷತ್ರಕ್ಕೆ ಹೋಗ್ಬೇಕು, ಕಾರ್ತೀಕ ಮಾಸವೇ ಪೂಜೆ ಮಾಡಬೇಕು. ಇದೆಲ್ಲವನ್ನ ಬಿಡಿ. ಮನೆಗೆ ಬಂದ್ರೆ ಅಮ್ಮ ಬಂದು ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಇದೆಲ್ಲ ಲೆಕ್ಕಾಚಾರ ಹಾಕಿ ನಿಮ್ ಮೂಡಿಗೆ ತಕ್ಕಂತ ಅಡಿಗೆ ಮಾಡೋದೇನಿಲ್ಲ. ಅಮ್ಮನೇ ರೆಗ್ಯುಲರ್ ಆಗಿ ನಮ್ಗೊಂದು ಊಟ ಇಟ್ಟಿರ್ತಾಳೆ, ಹೌದಲ್ವಾ? ಧರ್ಮಪ್ರಭು ಅಲ್ಲೇ ಇರೋದು. ಸೊ ಹಾಗೆ ನಿಮ್ಮ ಯದ್ಭಾವಂ ತದ್ಭವತೆ, ಅದಕ್ಕೆಲ್ಲ ಕಾಯೋದು. ದೇವ್ರ ಕಾರ್ಯ, ಗುರು ಕಾರ್ಯ, ಕನ್ಯಾದಾನಕ್ಕೆ, ಇದೆಲ್ಲ ಕೆಲವೊಂದು ಇದಾವೆಲ್ಲ, ಅದಕ್ಕೆಲ್ಲ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದೆಲ್ಲ ನೋಡೋದೇನಲ್ಲ. ಒಳ್ಳೇದ್ ಮಾಡ್ಲಿಕ್ಕೆ ಅವೆಲ್ಲ ನೋಡಬಾರದು. ಒಳ್ಳೆಯದನ್ನು ಮಾಡಲಿಕ್ಕೆ ನೀವು ಕಾಯುತ್ತಾ ಕುಳಿತುಕೊಳ್ಳಬಾರದು. ವಾರಕ್ಕೊಂದಿನ ಒಂದು ಭಾನುವಾರ ಸಂಜೆ ಹೋಗಿ 4:30 6 ಗಂಟೆ 6:30ವರೆಗೂ ರಾಹುಕಾಲ ಇರುತ್ತೆ, ಒಂದು ಹೆಚ್ಚು ಕಡಿಮೆ. ಹೋಗಿ ಆ ಸಂದರ್ಭ ರಾಹುಕಾಲದಲ್ಲೇ ಹೋಗ್ಬೇಕಾ? ಆಗ್ಲಿಲ್ಲ ಗುರುಗಳೇ, ಸರಿ ಪರವಾಗಿಲ್ಲ, ನಿಮ್ಮ ಅನುಕೂಲ, ಬೆಳಿಗ್ಗೆ ಹೋಗಿ. ಈ ಮಂತ್ರವನ್ನ ಸದಾ ಉಪಾಸನೆಯಾಗಿ ಬೆಳಗ್ಗೆ ಎದ್ದ ತಕ್ಷಣ, ಮಲಗುವಾಗ, ಏನೇ ಕಾರ್ಯ ಮಾಡುವಾಗ, ಯಾಕೆಂದ್ರೆ ಕೇತು, ಗಣಪತಿ, ಈಗ ಗಣಪತಿ ನಿಮಗೆ ದಿಗ್ಬಲ, ಬಲಿಯಾಗ್ಬಿಟ್ಟಿದೆ. ಈಗ ಕರ್ಕೊಂಡು ಬಂದು ನಿಲ್ಲಿಸ್ಕೋಬೇಕು. ಯಾರು? ಆತನ ಸೋದರ ಸುಬ್ರಹ್ಮಣ್ಯ. ಸ್ಕಂದ ಗಾಯತ್ರಿ ಮಂತ್ರ. ಓಂ ಕಾರ್ತಿಕೇಯಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಜಪ ಮಾಡ್ಕೊಡಿ. ಆದಾಗೆಲ್ಲ ಹೋಗ್ಬಿಟ್ಟು 1/2 kg ಬೆಲ್ಲ ಸುಬ್ರಹ್ಮಣ್ಯರಿಗೆ ದಾನ ಕೊಡಿ. ಮನೆಯಲ್ಲಿ ಒಂದು ಆಯಿತು ಅನ್ನೋದಾದರೆ ಸುಬ್ರಹ್ಮಣ್ಯ ಸ್ಕಂದ ದಿಗ್ಬಂಧ ತಂದಿಡಿ. ಒಂದು ಕೆಂಪು ಅಕ್ಷತೆಯಲ್ಲಿ ಒಂದು ಬಟ್ಲಲ್ಲಿಟ್ಟು ಅಲ್ಲೊಂದು ಪುಟ್ಟದಾಗಿ ಅಚ್ಚು ಬೆಲ್ಲ, ಒಂದು 3 kg 9 kg ಅಕ್ಕಿ, ಒಂದು 300 ಗ್ರಾಮ್ ಇಲ್ಲ 3 kg ಇಲ್ಲ 9 kg ಬೆಲ್ಲ, 3 ಕೊಬ್ಬರಿ ಇಲ್ಲ 3 kg ಕೊಬ್ಬರಿ, ನಿಮ್ ಶಕ್ತಿ, ಒಂದು 3 ತೆಂಗಿನಕಾಯಿ, ಒಂದು ಕೆಂಪು ವಸ್ತ್ರ, ಒಂದು ನವಧಾನ್ಯ ಪ್ಯಾಕೆಟ್ಟು, ಒಂದಷ್ಟು ಆಯ್ತು ಅಂದ್ರೆ ಒಂದು 300 ಗ್ರಾಮು 3 kg ತುಪ್ಪ, ಎಳ್ಳೆಣ್ಣೆ, ನಿಮ್ ಶಕ್ತಿ. ಹೇಳಿದ್ದೇನೆ ಅಲ್ವಾ? 300 ಗ್ರಾಮ್ ಆದ್ರೂ ಇಡಬಹುದು, 30 ಗ್ರಾಮು ಇಡಬಹುದು. ದೇವರಿಗೆ ಇಷ್ಟು ಕೊಟ್ಟು ಅಷ್ಟು ಕೊಟ್ಟು ಅನ್ನತಕ್ಕಂಥದ್ದಲ್ಲ. ಮಾಡಿ ಇಟ್ಟು ನಿತ್ಯ ಆರಾಧನಾ. ಒಂದು ಕೃತಿಕಾ ನಕ್ಷತ್ರ, ಒಂದು ಮೃಗಶಿರಾ ನಕ್ಷತ್ರ, ಒಂದು ಉತ್ತರಾ ನಕ್ಷತ್ರ, ಒಂದು ಚಿತ್ತಾ ನಕ್ಷತ್ರ, ಒಂದು ಧನಿಷ್ಠಾ ನಕ್ಷತ್ರ, ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ, ಮಂಗಳವಾರ, ಭಾನುವಾರ ಸಂಜೆ, ಸೋಮವಾರ ಸಂಜೆ, ಯಾವ ದಿನ ಆದ್ರೂ ನಾನು ಕೊಟ್ಟಿದ್ದೇನೆ ಪರ್ಟಿಕ್ಯುಲರ್ ಆಗಿ. ಈ ಸ್ಯಾಲ್ರಿ ಡೇ ಅನ್ನೋ ತರ, ಇನ್ಕ್ರಿಮೆಂಟ್ ಡೇ ಅನ್ನೋ ತರ, ಹೌದಲ್ವಾ? ರಜಾ ದಿನ ಅನ್ನೋ ತರ ಒಂದು ಕೊಟ್ಟಿದ್ದೇನೆ ಸ್ಪೆಷಲ್ ಆಗಿ. ಸೊ ಆ ದಿನ ಹೋಗ್ಬಿಟ್ಟು ಕೊಟ್ಟು ಬರ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಎಲ್ಲೂ ತಿನ್ಲಿಕ್ಕೆ ಹೋಗ್ಬೇಡಿ ಇನ್ನು ಮೇಲೆ. ಯಾರು ಆಯ್ತಾ? ಎಲ್ಲೂ, ಅದರಲ್ಲೂ 7:30 8 ಗಂಟೆ ಮೇಲೆ ಸ್ನೇಹಿತರ ಸವಾಸ, ಆತ್ಮೀಯರ ಸವಾಸ, ಇನ್ಯಾವುದೋ ಚಾಟಿಂಗು, ಹೋಗ್ತೀನಿ ಬರ್ತೀನಿ, ಮಗ ನಕ್ಷತ್ರದವ್ರು, ಚಿಕ್ಕ ವಯಸ್ಸಲ್ಲಿದ್ದವ್ರು ಹೋಗ್ಲೇಬೇಡಿ, ದೊಡ್ಡ ವಯಸ್ಸವರು ಹೋಗ್ಬೇಡಿ. 7-7:30 ಮೇಲೆ ಯಾವ ಸ್ನೇಹಿತ ಎಲ್ಲ ದೂರ ಇಟ್ಟು ಮನೆಗೆ ಬಂದು ಸೇರಿ ಮನೇಲಿ ಬಂದು ನಿಂತ್ಕೊಳ್ಳೋದು. ಯಾಕಂದ್ರೆ ಕೇತು ಸುಮ್ಮನೆ ಅಂತರ್ಪಿಶಾಚಿಯಾಗಿ ನಿಂತ್ಕೋತೀರಿ. ಪಿಶಾಚಿಗಳು ಕಾಣಿಸುತ್ತೆ ನಿಮ್ಗೆ, ಬೇರೆ ಬೇರೆ ಕನಸುಗಳು, ಬೇರೆ ಬೇರೆ ರೀತಿಯಲ್ಲಿ ಏನೇನೋ ನಿಷಿದ್ಧ ಜೀವಿಗಳೆಲ್ಲ ಕಾಣಿಸ್ಕೊಳ್ತಕ್ಕಂಥ ನಕ್ಷತ್ರ ನಿಮ್ಮದು. ಏನೇನೋ ಮಾಡೋಕ್ ಹೋಗ್ಬೇಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಧನುಸ್ಸು ರಾಶಿಗೆ ಶನಿ ವಕ್ರ. ಎಸ್, ಅರ್ಧಾಷ್ಟಮ ಶನಿಯಾಗಿ ಕುಳಿತಿರತಕ್ಕಂಥ ಶನಿ ಏನು ಮಾಡುತ್ತೋ, ಏನು ಮಾಡ್ತಿತ್ತು, ಅದರಲ್ಲಿ ಗುರು ಹಸ್ತಂಗತ, ಶುಕ್ರ ಹಸ್ತಂಗತ. ಅಲ್ಲಾಡೋಗ್ಬಿಟ್ಟಿದ್ದೀರಿ. ಲಕ್ಷ್ಮೀಕಾರಕ,
ಜ್ಞಾನಕಾರಕ, ಭಾಗ್ಯಕಾರಕ, ಎಲ್ಲ ಒಂಥರ ಎಲ್ಲರೂ ಒಂದೇ ಸಾರಿ ನಿಮ್ಮ ಮನೆಗೆ ಹೆಂಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರೈಡು, ಇಡಿ ರೈಡು, ಕೋರ್ಟಿಂದ ಸಮನ್ಸು, ಚೆಕ್ ಬೌನ್ಸು, ಪೊಲೀಸ್ ಸ್ಟೇಷನ್ ಇಂದ ಬುಲಾವು, ಇತ್ತ ಕಡೆ ಪಕ್ಕದ ಕಡೆಯಿಂದ ಒಂದು ರೌಡಿ ಒಂದು ಅವಾಜು, ಅಂತ ಮನೆ ಓನರ್ ಖಾಲಿ ಮಾಡುವಂತ, ಇಲ್ಲ ಪಕ್ಕದ ಮನೆ ಗಲಾಟೆ, ಅವ್ನು ಕುಡಿದು ಬಿಟ್ಟು ಬಂದು ಯಾರೋ ನಮ್ಮನೆ ಮುಂದ್ಗಡೆನೆ ಕೂತ್ಕೊಂಡು ವಾಂತಿ ಮಾಡ್ತಕ್ಕಂಥ ಪ್ರಭಾವ, ಬುದ್ಧಿ ಕೆಟ್ಟು ಮತಿ ಕೆಟ್ಟು ಏನೋ ಒಂಥರ ಈ ರೀತಿ ಎಲ್ಲ ತಲೆ ಕೆಳಗಾಗಿ ನಿಂತಿರ್ತಕ್ಕಂಥವ್ರ ಒಂದು ವಿಸ್ಮಯ ನಡೆಯತಕ್ಕಂಥ ಪ್ರಭಾವ. ಶನಿ ಅರ್ಧಾಷ್ಟಮ ಶನಿ ವಕ್ರವಾಗಿ ಬಿಟ್ಟಿದೆ. ಬ್ಯೂಟಿಫುಲ್ ಆಗುತ್ತೆ ಮಕ್ಕಳ. 100% ಹೇಳ್ತಾನೆ, ಯು ವಿಲ್ ನಾಟ್ ಬಿಲೀವ್ ಒಂದು ಮ್ಯಾಜಿಕಲ್ ಮೂಮೆಂಟ್ ನಡೀತಕ್ಕಂಥದ್ದಾಗುತ್ತೆ. ಈ 137 ದಿನ ಧನುಸು ರಾಶಿಯವರಿಗೆ, ಅಧಿಕಾರವಿಲ್ಲದವರಿಗೆ ಅಧಿಕಾರ ಯೋಗ, ರೈಟ್. ಹೆಸರಿಲ್ಲದವರಿಗೆ ಹೆಸರು, ಕೀರ್ತಿ ಇಲ್ಲದವರಿಗೆ ಕೀರ್ತಿ. 3ನೇ ಮನೆ ವಿಕ್ರಮ ಸ್ಥಾನ, ವಿಜಯ ಸ್ಥಾನ, ವೀರ್ಯ ಸ್ಥಾನ, ಕಮ್ಯುನಿಕೇಶನ್ ಸ್ಥಾನ, ಧೈರ್ಯ ಸ್ಥಾನ, ಸ್ಥೈರ್ಯ ಸ್ಥಾನ. ಬ್ಯೂಟಿಫುಲ್. ಅಂಥದ್ದೊಂದು ಶಕ್ತಿ, ಸಾಮರ್ಥ್ಯ, ಚೈತನ್ಯ ಇರತಕ್ಕಂಥ ಒಂದು ಭಾವಾರ್ಥ ಇರತಕ್ಕಂಥ ಒಂದು ವಿಶೇಷತೆ. ಮೇಕ್ ಯೂಸ್ ಆಫ್ ಇಟ್ ಧನುಸು ರಾಶಿ. ಅದರಲ್ಲೂ ಮಿಲಿಟರಿಲಿ ಇದ್ದೀರಾ, ಪೊಲೀಸಲ್ಲಿ ಇದ್ದೀರಾ, ಡಿಫೆನ್ಸ್ ಅಲ್ಲಿ ಇದ್ದೀರಾ, ಕಲೆ ವಿಭಾಗಕ್ಕೆ ಸಂಬಂಧಪಟ್ಟಂತ ಒಂದು ವೃತ್ತಿ ಉದ್ಯೋಗದಲ್ಲಿದ್ದೀರಿ, ಅನ್ಬಿಲೀವಬಲ್ ಪವರ್. ಇಲ್ಲ ಇವರು ಅನ್ನೋರಿಗೆ ಕರ್ಕೊಂಡು ಬಂದ ಸ್ಥಾನ ಅಲ್ಲ ಯಾತ್ಸಿರುತ್ತೆ. ಧನುರ್ಲಗ್ನ ಧನುಸ್ಸು ರಾಶಿಯವರಿಗೆ ಜೀವನದಲ್ಲೊಂದು ದೊಡ್ಡದಾದಂಥ ಅಸ್ತ್ರ ಸಿಗುತ್ತೆ. ಅದರಲ್ಲೂ ರಾಜಕೀಯದಲ್ಲಿದ್ದೀರಿ, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಮೀಡಿಯಾ ಹೌಸಸ್ಗಳಲ್ಲಿ ಇದ್ದೀರಿ, ಕಲಾ ಮಾಧ್ಯಮದಲ್ಲಿದ್ದೀರಿ, ಅಂತಿಂಥದ್ದಲ್ಲ. ವಾವ್. ಸ್ವಲ್ಪ ಏನಾದ್ರೂ ಮಾಡಬಾರದ್ದು ಮಾಡಿದರೆ ಭಗವಂತನು ಕಾಪಾಡಲ್ಲ. ಚೆನ್ನಾಗಿದೆ ಟೈಮು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತಲೆನ ಸುತ್ತಿಗೆ ತಗೊಂಡು ಹೊಡ್ಕೊಳ್ಳೋದಾ, ಲಂಚ ತಗೊಳ್ಳೋದು. ಮೊನ್ನೆ ಕೂಡ ಅದು ಯಾರೋ ನೋಡಿ, ಒಂದು ದೊಡ್ಡ ಅಧಿಕಾರಿ ಸ್ತ್ರೀ ಲಂಚ ತಗೊಳ್ಳುವಾಗ ಲೋಕಾಯುಕ್ತರ ಕೈಯಲ್ಲಿ ಸಿಕ್ಕಾಕೊಂಡು ಸರ್ವೆ ಇನ್ನೊಂದು ಅಂತ. ಏನಿದು? ಒಬ್ಬ ಬಡವನಿಗೆ ನ್ಯಾಯ ಇಲ್ಲವಾ? ಬಡವನಿಗೆ, ಸೇವಕನಿಗೆ. ಶನಿ ವಕ್ರ. ನಾನು ಹೇಳ್ತಲೇ ಗುರು ಹಸ್ತಂಗತ ಮಾಡಬಾರ್ದು, ಮಾಡೋಕ್ ಹೋಗ್ಬೇಡಿ. ಕುದುರಾವು ಸಂಧಿ, ಶುಕ್ರಾಸ್ತ. ಸ್ತ್ರೀಯರಂತೂ ಅಧಿಕಾರದಲ್ಲಿರೋರು ತುಂಬಾ ಹುಷಾರಾಗಿರಿ, ನಿಮ್ಗೆ ಅಧಿಕಾರನೇ ಇಲ್ಲ. ಈ ಬಾರಿ ನೋಡಿ, ಆ ಒಂದು ಮಿನಿಸ್ಟ್ರಿ ರೀಶಫಲ್, ಏನೋ ಒಂದು ಸಂಪುಟ ಪುನರ್ರಚನೆ ಮಾಡಿದಾರಲ್ವಾ, ಎಷ್ಟು ಜನ ಸ್ತ್ರೀಯರಿಗೆ ಪ್ರಾಧಾನ್ಯತೆ ಸಿಕ್ಕಿದೆ. ಇನ್ಮೇಲೆ ಸ್ತ್ರೀಯರು ಕೊಡ್ಬೇಕು, ನಿಜ ಹೇಳ್ಬೇಕು ಅಂದ್ರೆ ಜಾಸ್ತಿ ಕೊಡ್ಬೇಕು ಅವರಿಗೆ. ಕಡಿಮೆ ಅಂದ್ರೂ 30% ರಿಸರ್ವೇಶನ್ ಕೊಡ್ಬೇಕು ಅವ್ರಿಗೆ. ಮಿನಿಮಮ್ ಅಂದ್ರೆ ಒಂದು 30 ಸೀಟ್ ಇದೆ ಅಂದ್ರೆ ಒಂದು 9, ಬೇಡಪ್ಪ ಒಂದು 5 ಜನ ಕೊಡ್ಬೇಕು. ಕೊಟ್ಟು ನೋಡಿ ತಾಯಿ ಅಂದ್ರೆ ಯಾಕೆ ಮಾಡೋಲ್ಲ? ಇನ್ಮೇಲೆ ಅವ್ರದ್ದು ರಾಜ್ಯಭಾರ. ನಮ್ಮ ಮನೆ ನಡೆಸ್ತಿರೋರು ಯಾರು? ನಮ್ಮನ್ನ ನೋಡ್ಕೋತಿರೋರು ಯಾರು? ಗಂಡನ ಮನೆ ನೋಡ್ಕೋತಿರೋರು ಯಾರು? ಮಕ್ಕಳನ್ನ ನೋಡ್ಕೋತಿರೋರು ಯಾರು? ಅಯ್ಯೋ, ನನ್ನ ಮನೇಲಿ ನನ್ನ ತಾಯಿ ಜೀವ ನೋಡ್ಕೋತಿದ್ದಪ್ಪ. ನಾನು ಸುಳ್ಳು ಹೇಳಲ್ಲ. ನಾನು ಎಷ್ಟೋ ವಿಚಾರಕ್ಕೆ ಮೂಗ್ ತೋರ್ಸಲ್ಲ. ಏನಾದ್ರೂ ನನ್ಗೆ ಹೇಳಬೇಡ, ಯು ಟೇಕ್ ಅ ಡಿಸಿಷನ್ ಅಂತೀನಿ. ದೇ ವಿಲ್ ನೆವರ್ ಗೋ ರಾಂಗ್. ಇರ್ತವೆ ಅಲ್ಲಿ ಇಲ್ಲಿ ಕೆಲವು ಕಲಬೆರಕೆ ವ್ಯಕ್ತಿಗಳಿರ್ತಾವೆ. ಕುಡಿದು ನಶೆನಲ್ಲಿ ಮಗುವನ್ನೇ ನೆಲಕ್ಕೆ ಬಡ್ದು ಇನ್ನೊಂದು ಏನೇನೋ ಮಾಡ್ತಿರ್ತಕ್ಕಂಥ ವಿಚಿತ್ರ ಕೇಸುಗಳೆಲ್ಲ ಕೇಳ್ತಿದ್ದಾವೆ ಬಿಡಿ. ಸೊ ಧನುಸು ರಾಶಿ ಅಂಥದ್ದೊಂದು ಸಕ್ಸಸ್. ಮುಖ್ಯವಾಗಿ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದೀರಿ, ವ್ಯಾಪಾರದಲ್ಲಿದ್ದೀರಿ, ಬಿಸ್ನೆಸ್ ಅಲ್ಲಿದ್ದೀರಿ, ವಿದ್ಯಾಸಂಸ್ಥೆಗಳು ನಡೆಸ್ತಿದ್ದೀರಿ, ಆಸ್ಪತ್ರೆಗಳು, ಧಾರ್ಮಿಕ ಕೇಂದ್ರಗಳು, ಧರ್ಮೋಪದೇಶಗಳು, ಗುರುವಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು. ವಾವ್. ಕಲಾ ಮಾಧ್ಯಮ. ಧನುರ್ಲಗ್ನ. ಧನುರ್ಲಗ್ನದವ್ರಿಗಂತೂ ಕುಂಭದ್ರೋಣ ಮಳೆ ಈ 137 ದಿನ. ಅದರಲ್ಲೂ ನೋಡಿ, ಗುರು ಪುಷ್ಯಾಮೃತ ನಕ್ಷತ್ರದಲ್ಲಿದ್ದು ಸುಖಭಾವವನ್ನೇ ನೋಡ್ತಿದ್ದಾನೆ. ನೆನ್ಪಿಟ್ಕೊಳ್ಳಿ. ಪಂಚಮ ಭಾವದಿಂದ ನಿಮ್ಮ ವ್ಯಯಭಾವ, ದೆನ್ ನಿಮ್ಮ ಧನಕಾರಕನ ಭಾವದಲ್ಲಿ ಸೂರ್ಯನನ್ನ ಎಳ್ಕೊಂಡು ಒಂದು ಸರ್ಪ್ರೈಸ್ ನಿಮಗೊಂದು ಒಂಥರ ಹೆಂಗೆ ಅಂತ ಹೇಳಿದ್ರೆ, 10 ಅಡಿ ಒಳಗಡೆ 100 ಅಡಿ ಒಳಗಡೆ ಇರೋ ಒಂದು ವಜ್ರ ವೈಡೂರ್ಯ ಕಣ್ಣಕ್ಕೆ ಕಾಣಿಸ್ತಾ ಹಾಗೆ. ಅಂಥದ್ದೊಂದು ಯೋಗ ಧನುರ್ಲಗ್ನದವ್ರಿಗೆ ಆಗುತ್ತೆ. ಬಟ್ ಮನೆ ಕಟ್ಟುವಾಗ ಸ್ವಲ್ಪ ಜಾಗ್ರತೆ. ಮನೆ ತಗೊಳ್ಳೋದು, ಮನೆ ಕಟ್ಟುವಾಗ ಸ್ವಲ್ಪ ಜಾಗ್ರತೆ. ಅಲ್ಲೊಂದುಂಟು ಏನೋ ಒಂದು ಸಣ್ಣ ತೊಂದರೆಗಳು, ಎಳೆದಾಟಗಳು, ಕಮಿಟ್ಮೆಂಟ್ಗಳು ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಬ್ಯೂಟಿಫುಲ್ ಧನುರ್ಲಗ್ನ. ಫ್ಯಾಂಟಾಸ್ಟಿಕ್. ಶನಿ ವಕ್ರ
ನಿಮಗೊಂದು ರಾಜಯೋಗವನ್ನ ತಂದುಕೊಡುತ್ತೆ. ಯೋಚನೆ ಮಾಡಬೇಡಿ. ದೈವಾನುಗ್ರಹ ಇರತಕ್ಕಂಥ ಒಂದು ಪೂರ್ಣ ಪ್ರಭಾವ ಆಗ್ಬಿಡುತ್ತೆ. ರಾಹು ಬೇರೆ 3ನೇ ಮನೆ, ಅದರಲ್ಲೂ ನೋಡಿ ಡಿಸೆಂಬರ್ 5ಕ್ಕೆ ಶನಿ ಒಂದು ವಕ್ರ ತ್ಯಾಗ ಮಾಡೋಕ್ ಮೊದಲೇ ರಾಹು ಬಂದು ನಿಮಗೆ 2ನೇ ಮನೆಗೆ ಬಂದ್ಬಿಡ್ತಾನೆ. ಧನಿಷ್ಠ ನಕ್ಷತ್ರ ಸಾರಕ್ಕೆ ಬರ್ತಾನೆ. ನವೆಂಬರ್ 5ಕ್ಕೆ ಗುರು ಬೇರೆ, ಅಲ್ಲಿ ನೋಡಿ ಶನಿ ವಕ್ರ 137 ದಿನ ಬಲ. ಅಯ್ಯೋ ಆಮೇಲೆ ಏನು ಅನ್ನೋವಾಗ ಗುರು ಬಂದು ಭಾಗ್ಯಕ್ಕೆ ಬಂದ್ಬಿಡ್ತಾನೆ. ನೋಡಿ ಇದು ನಡೆಯೋದು. ಅದಕ್ಕೆ ಕರ್ಮಫಲದಾತನನ್ನ ನೋಡಬೇಕು. ಸುಖ ಧನಕಾರಕ ಇನ್ ಸುಖ, ತೃತೀಯಕಾರಕ ಇನ್ ಸುಖ. ಬಟ್ ಅದು ಅರ್ಧ ಅಷ್ಟಮ ಶನಿ ಆಗುತ್ತಂದ್ರೆ ಇದೇ ಏನು ಹೇಳಿಕೊಳ್ಳಲಾಗದಂತ ಒಂದು ತೊಳಲಾಟದಲ್ಲಿ ಒದ್ದಾಡ್ತಿದ್ದೀರಿ. ಅನುಭವಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಒಂಥರ ಶುಗರು ಸ್ವೀಟ್ ಅಂಗಡಿಯಲ್ಲಿ ಕೂತಿದ್ದೀರಿ. ಅಧಿಕಾರ ಇದೆ, ಇವ್ರು ಯಾರು ಮಾಡಕ್ ಬಿಡಲ್ಲ, ನನಗ್ ಕೊಟ್ಟಿಲ್ಲ ಅಂತ ಹಿಂಗೇನ್ ನಡೀತಿದೆ. ಈ ಅಧಿಕಾರ ಇದೆ, ವಿರೋಧ ಪಕ್ಷದಲ್ಲಿ ಇದ್ದೀರಿ. ಅಧಿಕಾರ ಇದೆ, ಶಾಸಕ ಸ್ಥಾನದಲ್ಲಿದ್ದೀರಿ, ಸಚಿವರಾಗಿಲ್ಲ. ಹೇಳ್ಕೊಳ್ಳೋದೊಂದು ಏನೋ ಇದು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಬೇಯ್ತಿರ್ತಕ್ಕಂಥ ಒಂದು ಪ್ರಭಾವಕ್ಕೆ ಮದ್ದೆರೆಯೋಕೆ ಶನಿ ವಕ್ರನಾಗಿ ನಿಮಗೆ ಆ ಒಂದು ಬಲವನ್ನು ಕೊಡತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ದಿಢೀರ್ ಸ್ಥಾನ ಬರುತ್ತೆ, ದಿಢೀರ್ ಫೇಮ್ ಬರ್ತಕ್ಕಂಥದ್ದು ಬರುತ್ತೆ. ಬಟ್ ಸ್ವಲ್ಪ ದಿಢೀರ್ ಲಾಭ ಬರತಕ್ಕಂಥ ವೃತ್ತಿ, ಉದ್ಯೋಗ, ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು, ಯಾವ್ದಾವ್ದು IPO ಬರ್ತಿದೆ, ಇನ್ನೊಂದು ಈ ತರದಕ್ಕೆ ಹೋಗದೇ ಇದ್ದರೆ ಅತ್ಯುತ್ತಮ. ಪುತ್ರಯೋಗಂ, ಮಕ್ಕಳಿಂದ ನೆಮ್ಮದಿ, ಕುಟುಂಬದಿಂದ ನೆಮ್ಮದಿ, ಸಂಗಾತಿಯಿಂದ ಸಾಕಾರ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಸೋದರಿಯರಿಗೆ ಒಂದು ಸಣ್ಣ ಸಮಸ್ಯೆಗಳಿರುತ್ತೆ, ಅವ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಕೃತಿಕಾ ನಕ್ಷತ್ರ ನನ್ನ ಆ ಒಂದು ಸ್ಕಂದನ ನಕ್ಷತ್ರ. ಓಂ ಕಾರ್ತಿಕೇಯಾಯ ವಿದ್ಮಹೇ ಶಕ್ತಿ ಹಸ್ತಾಯ ಧೀಮಹೇ ತನ್ನೋ ಸ್ಕಂದ ಪ್ರಚೋದಯಾತ್ ಅಂತ ಹೇಳ್ತಾ, ಕೃತಿಕಾ ನಕ್ಷತ್ರ ಆಷಾಢ ಶುಕ್ರವಾರದ ಈ ಒಂದು ಲಕ್ಷ್ಮೀ ಪೂಜೆಯ ಶುಕ್ರವಾರದ ದಿನ ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಬುಧನ ಭಾವದಲ್ಲಿದ್ದು, ಬುಧ ವಿಶೇಷವಾಗಿ ಗುರುವಿನ ಸಾರದಲ್ಲಿದ್ದಾನೆ. ಪರಿವರ್ತನಾ ಯೋಗದಲ್ಲಿರೋದ್ರಿಂದ ತೊಂದರೆಗಳೇನು ಇಲ್ಲ, ಚೆನ್ನಾಗಿದೆ. ಅಧಿಕಾರಂ, ಗೌರವಂ, ಹೆಸರು, ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್ಸು, ಸ್ವಂತ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಇಂಥ ಒಂದು ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ. ತುಂಬಾ ಅನುಕೂಲ ನೋಡತಕ್ಕಂಥ ಒಂದು ಭಾವದ ಒಂದು ದಿನ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಚಂದ್ರ ನಿಮ್ಮನೇಲೆ ಸುಖಕಾರಕ, ಮಾತೃಕಾರಕ, ಅನ್ನಕಾರಕ, ಮುತ್ತಿನ ಕಾರಕ, ಜನಾಕರ್ಷಣೆಯ ಕಾರಕ. ಎಲ್ರಿಗೂ ಜನಾಕರ್ಷಣೆ ಸಿಗಲ್ಲ ಮಕ್ಕಳೇ. ಚಂದ್ರನ್ ನೋಡ್ತೇವೆ, ಚಂದ್ರ ಚೆನ್ನಾಗಿದ್ರೆ ಅದೊಂದು ಅಂದ ಚಂದ. ಸೊ ಅಂತ ಚಂದ್ರ ಸೂರ್ಯನ ಸಾರದಲ್ಲಿ ನಿಮ್ಮ ಮನೆ ನಲ್ಕೊಳ್ತಿದ್ದಾನೆ. ಚಂದವೇ. ಸೂರ್ಯ 3ನೇ ಮನೆ. ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಸರಿಯಾಗಿ ಬಳಸ್ಕೊಳ್ಳಿ. ವೃತ್ತಿಯಲ್ಲಿ ಅಡ್ಮಿನಿಸ್ಟ್ರೇಷನ್, ದಂಡಾಧಿಕಾರಿ, ಗ್ರೀನ್ ಪೆನ್ನಲ್ಲಿ ಸೈನ್ ಆಗ್ತಕ್ಕಂಥದ್ದು, ಡಿಸಿಷನ್ ಮೇಕರ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ 4-6 ಜನಕ್ಕೆ ನೆರಳು, ಊಟ, ಬದುಕು ಕಟ್ಟಿಸ್ತಕ್ಕಂಥ ದಿನ. ಬ್ಯೂಟಿಫುಲ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಚಂದ್ರ 12ನೇ ಮನೆಯಲ್ಲಿ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ 2ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಾತು ಜಾಗ್ರತೆ. ಯಾರೋ ನಿಮ್ಮನ್ನ ಪ್ರೊವೋಕ್ ಮಾಡ್ಬೋದು. ಆಡಬಾರದ್ದು, ಮಾತನಾಡಬಾರದ್ದು. ಬೇಡವೇ ಬೇಡ, ಬೇಡವೇ ಬೇಡ, ಹೋಗ್ಲಿ ಬಿಡಪ್ಪ, ಲೆಟ್ ಹಿಮ್ ಗೋ ಅಂತ ಹೇಳ್ತಾರೆ ನಮ್ ಕಡೆ. ಬಿಟ್ಟು ಬಿಡು, ಬಿಟ್ಟು ಹೋಗು, ಅಲ್ಲಿ ಜಗಳ ಬೇಡ, ಕಲಹ ಬೇಡ. ಕೆಲವರ ಹಾಗೆಯೇ ಇದು ಮೂರ್ಖರೆ, ಇದು ಕಲಿಪ್ರಭಾವವೇ, ನಿಮ್ಮನ್ನ ಪ್ರೊವೋಕ್ ಮಾಡುತ್ತೆ, ಇನ್ನೊಂದು ದಗದಗ ಅನ್ನುತ್ತೆ. ಆಯ್ತಣ್ಣ ನೀನ್ ದೊಡ್ಡವನ, ಹೆಚ್ಚು ಮಾತು ಬೇಡ. ಮಿಥುನ ರಾಶಿ ಮಾತಾಡದಿದ್ದಷ್ಟು ಇವತ್ತು ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಲಾಯರ್, ಮೆಡಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಬ್ಯೂಟಿಫುಲ್ ಡೇ. ಗವರ್ಮೆಂಟ್, ಪಾಲಿಟಿಕ್ಸ್, ಇನ್ಶೂರೆನ್ಸ್, ಅಡ್ವೈಸರ್, ಮೆಡಿಕಲ್, ಯಾವುದೇ ವೃತ್ತಿ ಉದ್ಯೋಗವಾದರೂ ತುಂಬಾ ಘನತೆಯಿಂದ, ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಕರ್ಕಾಟಕ ರಾಶಿಗೆ. ಬ್ಯೂಟಿಫುಲ್ ಡೇ. ಇನ್ನು
ಸಿಂಹ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿರೋದು ಫ್ಯಾಂಟಾಸ್ಟಿಕ್. ಬಟ್ ಸೂರ್ಯ 12ನೇ ಮನೆ ಅಂದ್ರೆ ಇದೆ ಲೈಕ್ ಸೆಕ್ರೆಟರಿಯೇಟ್. ಯಾರೋ ನಿಮ್ಗಿದೆ ಹೆಸರಿದೆ, ಬಟ್ ನಿಮ್ದೇನೂ ನಡೆಯೋಲ್ಲ. ನೀವು ಪೊಲೀಸೇ, ಬಟ್ ಕಾನ್ಸ್ಟೇಬಲ್. ನೀವು ಪೊಲೀಸೇ, ಬಟ್ ನಿಮ್ದೇನೂ ನಡೆಯಲ್ಲ. ರೇ ನಾವು ಹೇಳ್ದಾಗ ಮಾಡ್ರಿ, ಅವ್ರು ನೆತಾಕೊಂಬನ್ರಿ ಅಂದ್ರೆ ನೆತಾಕೊಂಬರ್ಬೇಕು. ಮೊನ್ನೆ ನೋಡಿ ಒಂದು ಜಡ್ಜಮ್ಮ, ನ್ಯಾಯಾಂಗ ವ್ಯವಸ್ಥೆಯನ್ನೇ ಒಂದು ರೀತಿ ತಲೆ ತಗ್ಸುವಾಗ ಮಾಡ್ಬಿಟ್ಟಿದೆ ತಾಯಿ ಜೀವ. ಅದೇನು ಕೇಡುಗಾಲಕ್ಕೆ ಅದನ್ನೇ ಹೇಳ್ತಾವಲ್ಲ, ಗಾಯತ್ರಿ. ಅಲ್ಲಿ ನೋಡಿ ಕುಂಭ, ಕುಜರಾಹು, ಗುರು ಅಸ್ತಂಗತ, ಮಾನಾಪಮಾನಗಳಿಗೆ, ಶುಕ್ರ ಅಸ್ತಂಗತ, ಸುಖಭಂಗ, ಮರ್ಯಾದೆ ಭಂಗ, ಲಗ್ನದಲ್ಲಿ ರಾಹು. ನಾನು ಯಾರು ಗೊತ್ತಾ? ಮಾಡ್ರಿ ಅರೆಸ್ಟ್, ಹೋಗ ಅನ್ಬೋಸ್. ದೇವ್ ನಾನು ಅದನ್ನೇ ಆಗಾಗ ಹೇಳ್ತಿರ್ತಾನೆ ಮಕ್ಕಳ, ನೆನ್ಪಿಟ್ಕೊಳ್ಳಿ. ನಿತ್ಯ ಏನಕ್ಕೆ ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಮಾಡೋದು ಅಂದ್ರೆ ಇದಕ್ಕೆ. ನಾನು ಯಾರು ಅನ್ನೋ ಒಂದು ಪ್ರಶ್ನೆಯನ್ನಿಡಿ. ನಾನು ಎಲ್ಲಿಂದ ಬಂದೆ, ನನಗ್ ಮಾತ್ರ ಇಂಥ ಸ್ಥಾನ ಏನಕ್ಕೆ ಕೊಟ್ಟಿದ್ಯಾ, ನನಗೆ ಮಾತ್ರ ಇಷ್ಟೊಳ್ಳೆ ಅಧಿಕಾರ ಗೌರವ. ಜಡ್ಜಮ್ಮ ಅಂದ್ರೆ ಏನು? ನ್ಯಾಯವೇ ದೇವರು. ನಮಗ್ ದೇವ್ರು ಇನ್ನೆಲ್ಲೂ ಇಲ್ಲ. ನ್ಯಾಯ ದೇವತೆ ನೀವೇ ಅಮ್ಮ. ನೀವು ಅಂಥವ್ರು ನಿಮ್ಮ ಬಾಯಲ್ಲಿ ಬರಬಾರ್ದು ಮಾತು ಬರೆಸ್ಬಿಡ್ತೀವಿ ಭಗವಂತ. ಆ ಕರ್ಮ ಸಿದ್ಧಾಂತ ಅದ್ಯಾವ ಶಾಪವು, ಅದನ್ನ ಯಾರು ಆ ಸಮಯಕ್ಕೆ ರೆಕಾರ್ಡ್ ಮಾಡ್ಕೋಬೇಕಾಗ್ರ ಆಚಾರ. ಸಾಮಾನ್ಯನಿಗೆ ನ್ಯಾಯ ಕೊಡಬೇಕಾದಂತವ್ರು ನೀವು ಕ್ಷಮಿಸ್ಬಿಡ್ಬೇಕು. ಲೆಟ್ ಹಿಮ್ ಗೋ ಅಂತ. ಇರ್ಲಿ ಬಿಡ. ನಾವು ದೊಡ್ಡವರಾಗೋದು ಯಾವಾಗ ಗೊತ್ತಾ? ಬಿಟ್ಟು ಕೊಟ್ಟಾಗ. ಆಗಲೇ ದೊಡ್ಡವರು ಅನ್ಸ್ಕೊಳ್ಳೋದು. ನಮ್ಮವ್ರು ಬಿಡ. ಅವ್ನ್ ಸಾಮಾನ್ಯ ಮನುಷ್ಯ. ಏನ್ ನಮ್ಮಷ್ಟು ಓದ್ಕೊಂಡಿದ್ದಾನ, ತಿಳ್ಕೊಂಡಿದ್ದಾನ, ಗೊತ್ತಿದ್ದಾನ? ನೋಡಿ ಈಗ ಸಿಂಹಕ್ಕೆ ಹಾಗೆ ಇದೇ ಏನೂ ಇಲ್ಲದ ಹಾಗೆ. ಇದೇ ದುರ್ಬಳಕೆಯ ರೀತಿ. ನಿಮ್ಮ ಶಕ್ತಿಯನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಬೇರೆಯವರು. ದುರ್ಬಳಕೆ ಮಾಡ್ಕೊಳ್ಳೋ ತರ ಪ್ರವೋಕ್ ಆಗುತ್ತೆ. ಆದಷ್ಟು ವಿಶೇಷವಾಗಿ ರುದ್ರ ನಮಕ, ರುದ್ರ ಚಮಕ, ರುದ್ರಾರ್ಚನ, ರುದ್ರಾಭಿಷೇಕ, ದೇವೋಂಕ ದೇವ್ ಮೇರಾ ಮಹಾದೇವ್ ಹೋಗಿ ಆ ಶಿವನಿಗೆ ಸಮರ್ಪಣೆ ನಿಂತ್ಕೊಳ್ಳಿ. ಅಯ್ಯ, ಈ ಕೊಟ್ಟ ಅಧಿಕಾರ ನಾನು ಯಾರು, ನಾನು ಏನಕ್ಕೆ ಬಂದಿದ್ದೇನೆ, ಏನ್ ಮಾಡಬೇಕು, ನನಗೆ ಮಾತ್ರ ಇಂಥದ್ದೊಂದು ಸೌಭಾಗ್ಯ ಕೊಟ್ಟಿದೆ. ಅಣ್ಣನಾಗಿ, ಹಿರಿಯನಾಗಿ, ಗುರುವಾಗಿ, ದೊರೆಯಾಗಿ, ಲೀಡರ್ ಆಗಿ, ಅಧಿಕಾರಿಯಾಗಿ, ಅಪ್ಪನಾಗಿ, ಗೆಳೆಯನಾಗಿ ನಾನು ಏನ್ ಮಾಡ್ಬೇಕು? ನನ್ ಆಜ್ಞೆ ಮಾಡಿ, ನನ್ ದಾರಿ ತೋರ್ಸು. ನಂಗೆ ಗೊತ್ತಿಲ್ಲ. ನಾವ್ ಅನ್ಕೋತೇವೆ ನಾವು ನಡೀತಿದ್ದೇವೆ. ಕರ್ಮಣೆ ಕರ್ಮಣೆ ನಾವ್ ಅನ್ಕೋತಿದ್ದೇವೆ ನಾವು ಮಾಡಿದಲ್ಲ ನಮ್ ಪ್ಲಾನ್. ಅಲ್ಲವೇ ಅಲ್ಲ. ಆ ಕರ್ಮ ನಡೆಸಿ ಈಗ ತಾಯಿ ಜೀವ ಬೇಕು ಅಂತ ಪ್ಲಾನ್ ಮಾಡಿ ಆ ರೋಡಲ್ಲಿ ಬಂದು ಟಚ್ ಆಗಿ ಆಕೆ ಅದನ್ನ ಏನೋ ಹೇಳಿ ಅದನ್ನ ಇನ್ಯಾರು ರೆಕಾರ್ಡ್ ಮಾಡ್ಕೋತಾರೆ. ಅದು ಬಂದು ಇನ್ನೊಂದಷ್ಟು ಇದಾಗುತ್ತೆ, ದೊಡ್ಡದಾಗುತ್ತೆ. ತನ್ನ ಗೌರವ, ತನ್ನ ಸ್ಥಾನ, ಪದವಿಗೆಲ್ಲ ಕುತ್ತು ತಂದಿಡುತ್ತೆ, ಚ್ಯುತಿ ತಂದಿಡುತ್ತೆ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಬಂತ ಇಲ್ಲ. ಪ್ಲಾನ್ ಮಾಡ್ಕೊಂಡು ಅವರು ಕೂಡ ಬಂದವನಾಗ್ಲಿ, ರೆಕಾರ್ಡ್ ಮಾಡ್ಕೊಂಡವನಾಗ್ಲಿ, ಆಮೇಲೆ ನಡೆದಂತ ಘಟನೆಗಳು ಅದು ಇದ್ದದ್ದು ಇನ್ನಷ್ಟು ಇದೆ, ಹೇಳಬಾರ್ದು. ಅವ್ರ ಮೇಲೆ ಕೇಸ್ ಹಾಕಿ ನೋಡಿ. ಅಧಿಕಾರ ಕೊಟ್ಟಿದ್ದೇನಕ್ಕೆ? ನಮಗ್ ಸಿಹಿ ಕೊಟ್ಟಿದ್ದೇನಕ್ಕೆ? ನಮಗ್ ಸೈಕಲ್ ಕೊಟ್ಟಿದ್ದೇನಕ್ಕೆ? ನಮಗ್ ಮಾತ್ರ ದೊಡ್ಡ ಕಾರ್ ಕೊಟ್ಟಿದ್ದೇನಕ್ಕೆ? ನಮಗ್ ಮಾತ್ರ ಸರ್ ಅನ್ನೋ ಒಂದು ಪದವಿ ಕೊಟ್ಟಿದ್ದೇನಕ್ಕೆ? ಡಾಕ್ಟರೇಟ್ ಕೊಟ್ಟಿದ್ದೇನಕ್ಕೆ? ಇದನ್ನೆಲ್ಲ ಯೋಚನೆ ಮಾಡಿ ನೋಡಿ ಮಕ್ಕಳ. ದುರುಪಯೋಗ ಮಾಡ್ಲಿಕ್ಕ, ದುರುದ್ದೇಶಕ್ಕ, ದುಷ್ಕಾರ್ಯಕ್ಕ, ದುಷ್ಕೃತ್ಯಕ್ಕ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ರಾಹುಕೇತುಗಳು. ಈ ತರದ್ದು ಒಂದು ಉನ್ಮಾದ, ಉತ್ಪ್ರೇಕ್ಷ, ಏನೋ ಬಂತು ನನಗೆ ಬುದ್ಧಿ ಅನ್ನಿಸ್ತಕ್ಕಂಥದ್ದು. ಅದಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡೋದು, ಅಯ್ಯ ನನಗ್ ದಾರಿ ತೋರ್ಸು, ನನಗ್ ಗೊತ್ತಿಲ್ಲ. ಅಕರ್ಮಣೆ ನಾನೇನೋ ಮಾಡ್ತಿದ್ದೀನಿ ಅನ್ಕೋತಿದ್ದೀನಿ, ಅದನ್ನ ಮಾಡಿಸ್ತಿರೋ ನೀನು. ದಾರಿ ತೋರ್ಸಯ್ಯ. ತಪ್ಪಿಲ್ಲದ ದಾರಿಗೆ ಹೋಗ್ಬಿಟ್ರೆ, ತಪ್ಪಿಲ್ಲದ ಕೆಲಸ ಮಾಡಿಬಿಟ್ರೆ ಯಾರಿಗೋ ತಪ್ಪಾಗೋ ಹಾಗೆ, ಯಾರಿಗೋ ನೋವಾಗೋ ಹಾಗೆ, ಯಾರಿಗೋ ಬಾಧೆ ಕೊಡೋ ಹಾಗೆ, ಯಾರಿಗೋ ಗಾಯ ಮಾಡೋ ಹಾಗೆ ನಮ್ಮ ಬದುಕು, ನಾವು ಮನುಷ್ಯನ ಬದುಕು ಅದಕ್ಕೆ ಬಂದಿಲ್ಲ. ಇನ್ನೊಬ್ರು ಗಾಯ ಮಾಡ್ಲಿಕ್ಕೆ ಮನುಷ್ಯ ಅದಕ್ಕೆ ಬಂದಿಲ್ಲ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಅದು ಪಶು ಪಕ್ಷಿಗಳು, ನಾವಲ್ಲ. ನಾವು ದೇವನಾಮ ಪ್ರಿಯರು. ಇನ್ನೊಬ್ರಿಗೆ ನೋವು ಕೊಡ್ಲಿಕ್ಕೂ, ಇನ್ನೊಬ್ರಿಗೆ ಬಾಧೆ ಮಾಡ್ಲಿಕ್ಕೂ ಅಲ್ಲ. ಸೊ ಇವತ್ತಿದೆ ಅರ್ಧ ಬೆಂದ ನೀರು. ಊಟ ಬಟ್ಟೆಗೆ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಗೌರವ,
ಬ್ಯೂಟಿಫುಲ್. ಭಾಗ್ಯದಲ್ಲಿ ಚಂದ್ರ, ಲಾಭದಲ್ಲಿ ಸೂರ್ಯ. ಒನ್ ಆಫ್ ದ ಬೆಸ್ಟ್ ಡೇ. ಲಾಯರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಸೂಪರ್ ಡೇ, ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್ ಡೇ. ಮೇಕ್ ಯೂಸ್ ಆಫ್ ಇಟ್. ಗೌರವಂ, ಸ್ಥೈರ್ಯಂ, ಅಧಿಕಾರಂ, ನೆಮ್ಮದಿ ಎಲ್ಲವನ್ನು ನೋಡ್ತಕ್ಕಂಥ ದಿನ. ತುಲಾ ರಾಶಿ. ಚಂದ್ರಾಷ್ಟಮ. ಮೊದಲೇ ಅವನು ವೇಗ, ಕಳ್ಳನ ಮನೆಯಲ್ಲ ಕೂತ್ಕೊಂಡ್ರೆ, ಕಳ್ಳನಿಗೆ ಬೀಗ ಹಾಕಿರೋ ಮನೆ ಸಿಕ್ತು, ಯಾರು ಇಲ್ಲ, ಕೇಳೋರಿಲ್ಲ, ನಿರ್ಜನ ಪ್ರದೇಶ, ಕಾರ್ನರ್ ಹೌಸು, ವಾವ್, ಸಿಸಿ ಕ್ಯಾಮ್ರಾ ಇಲ್ಲ, ಬೀದಿ ಲೈಟ್ ಇಲ್ಲ, ಕಪ್ಪು ಡ್ರೆಸ್ ಹಾಕೊಂಡು ಬಂದ, ಯಾರಿಗೂ ಕಾಣಿಸ್ತಿಲ್ಲ ಅಂತ ಚಾನ್ಸ್ ಸಿಕ್ಕದವನ್ ಬಿಡ್ತಾನ. ಒಳ್ಳೆ ರಸಪೂರ ಮಾವಿನ ಹಣ್ಣು, ಆ ತೋಟಕ್ಕೆ ಯಾರು ಕಾವಲಿಲ್ಲ, ಅವನು ಅರ್ಧ ಗಂಟೆ ಲಂಚ್ಗೆ ಅಂತ ಹೋಗಿದ್ದಾನೆ, ಇವನು ಅದೇ ಟೈಮ್ ಬಂದಿದ್ದಾನೆ, ಎಲ್ಲ ಮೇತ್ಕೊಬಿಟ್ಟ ಅನ್ನೋ ರೀತಿನಲ್ಲಿ. ಫಸ್ಟ್ ಆಫ್ ಆಲ್ ತಪ್ಪದು. ಸೊ ಇವತ್ತು ತುಲಾ ರಾಶಿಯವರಿಗೆ ವೃತ್ತಿ, ಉದ್ಯೋಗ, ಕುಟುಂಬ ಏನಾದ್ರೂ ಒಂದು ಟೆನ್ಷನ್ ತಂದಿಡುತ್ತೆ. ಜಾಗ್ರತೆ. ಓಂ ಕಾರ್ತಿಕೇಯಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಜಪ ಮಾಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ಅಲ್ವಾ, ನಮ್ಮ ಬುದ್ಧಿ, ನಮ್ಮ ವೇಗ ಎಲ್ಲ ತಗೊಂಡೋಗಿ ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಸನ್ನಿವೇಶಗಳು ಪ್ರಚೋದನೆ ಮಾಡುತ್ತೆ ಮಕ್ಕಳೇ, ಮಾಡುತ್ತೆ. ತಗೊಂಬಿಡು, ಬಾಚ್ಕೊಂಡ್ಬಿಡು, ಇದು ಮಾಡಿಸುತ್ತೆ. ಬೇಡ ಮಕ್ಕಳೇ, ನಾವು ಬಾಚ್ಕೊಂಡ್ರು ಇರೋಲ್ಲ, ಇಲ್ಲ, ಇರೋದ್ 4 ದಿನ, ಅದರಲ್ಲಿ ಇದೆಲ್ಲವ. ಜಾಗ್ರತೆ. ನಮ್ಮನ್ನು ತಪ್ಪದಾರಿ, ತಪ್ಪಾದ ಮಾತು. ಇವತ್ತು ಯಾವ ದೊಡ್ಡ ರಿಸ್ಕ್ ತಗೋಬೇಡಿ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರೋರು ತುಂಬಾ ಮೈಯೆಲ್ಲ ಪ್ರಜ್ಞೆ ಆಗಿರಿ. ಏನು ಮಾಡಬಾರ್ದು ಮಾಡೋಕೆ ಹೋಗಿ ಸಿಕ್ಕಾಕೋಗ್ತೀರಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಕುಂಭದ್ರೋಣ ಮಳೆ. ಭಾಗ್ಯಂ ಸಪ್ತಮಂ ಲಾಭಂ. ವಾವ್, ಏನಿಲ್ಲ. ಹೈನುಗಾರಿಕೆ, ತೋಟಗಾರಿಕೆ, ವೃತ್ತಿ, ಉದ್ಯೋಗ, ರಾಜಕೀಯ, ವ್ಯವಹಾರ, ವ್ಯವಸ್ಥೆ ಬ್ಯೂಟಿಫುಲ್ ಆಗಿರತಕ್ಕಂಥ ದಶಮೇ ಭಾಗ್ಯಂ ಹುಡ್ಕೊಂಡು ಬರುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ. ಫ್ಯಾಂಟಾಸ್ಟಿಕ್. ಧನುಸು ರಾಶಿ. ಚಂದ್ರ 6ನೇ ಮನೆ. ಹರ್ಷಯೋಗ, ಖುಷಿ ಯೋಗ, ಸಂಪತ್ತು, ವಿಪತ್ತನ್ನ ದೂರ ಮಾಡ್ಕೋತೀರಿ, ಹೆಸರನ್ನು ಪಡಿತೀರಿ, ಕಷ್ಟಪಟ್ಟಿದ್ದೀರಿ. ಕಷ್ಟಾರ್ಜಿತಕ್ಕೆ ಒಂದೊಳ್ಳೆ ಅದ್ಭುತವಾದಂತ ಅವಕಾಶ ಸಿಗ್ತಕ್ಕಂಥದ್ದು. ನೋಡಿ, ಮೊನ್ನೆ ನಾ ಹೇಳಿದ್ದೇನೆ, ಹೇಳಿ 8 ವರ್ಷ ಆಗಿದೆ. ಈ ಮಗು ಮದುವೆ ಮಾಡುವಾಗ ಎಚ್ಚರಿಕೆ, ದುಡುಕಬೇಡಿ ಅಂತ. ಸ್ವಂತ ಸೋದರ ಮಾವ ಬೇಡ ಅಂದಿದೆ. ಮಗು ಬೇಡ, ನನಗಾಗ್ತಿಲ್ಲ, ಬಲವಂತ ಮಾಡಬೇಡಿ ಅಂತ. ಕುಟುಂಬದ ಪ್ರೆಸ್ಟೀಜ್ ಇಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ. ನರಕ ಆಗ್ಬಿಟ್ಟಿದೆ. ಬೇಕಿತ್ತ ಇದೆಲ್ಲ? ನೋಡ್ಬೇಕಿತ್ತ? ಅನುಭವಿಸ್ಬೇಕಿತ್ತ? ಯಾಕೆ ಬೇಕಿತ್ತು? ನೋಡಿ, ಕರ್ಮ ಬಿಡೋಲ್ಲ. ಹೇಳಿದ್ದೇನೆ, ಅಯ್ಯೋ ನನ್ನ ತಮ್ಮ ಇಂಥದ್ ಕೆಲಸ ಮಾಡಿಬಿಟ್ಟಿದ್ದಾನೆ, ನನ್ನ ಮಗಳು ಬದುಕು ಹಿಂಗಾಗುತ್ತೆ. ನಾನು ಹೇಳಿದ್ದೆ ತಾನೆ, ಯಾಕೆ ದುಡುಕುದ್ರಿ? ಅಂತ ಸಂದರ್ಭ ಬಂತು ಅಂದ್ರೆ ಒಂದ್ಸಲಿ ಬನ್ನಿ, ನಡೆದೇ ತೀರುತ್ತೆ. ಈ ತರದ ಗ್ರಹಗಳ ಗತಿಗಳು ಆ ಮಗು ಜಾತಕದಲ್ಲಿ ಈ ತರದಿದೆ, ತಂದಿಟ್ಕೋತೀರಿ. ಧನುಸು ರಾಶಿ ವಿಪರೀತ ಹರ್ಷಯೋಗ. ಬಟ್ ಈ ರೀತಿ ತೊಂದರೆಗಳು ಕೆಲವೊಂದು ಬರ್ತಕ್ಕಂಥದ್ದುಂಟು, ಸ್ವಲ್ಪ ಎಚ್ಚರಿಕೆ. ಮಕರ ರಾಶಿ. ಬ್ಯೂಟಿಫುಲ್ ಡೇ. ಸಪ್ತಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾಗ ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ದೊಡ್ಡವ್ರ ಪರಿಚಯ, ದೊಡ್ಡ ವ್ಯಕ್ತಿಗಳ ಸಹಾಯ, ದೊಡ್ಡ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳ, ನಾವು ಮಾಡುವ ಅತಿ ದೊಡ್ಡ ತಪ್ಪೇನು ಗೊತ್ತಾ? ಯಾವುದೇ ನಿರ್ಧಾರವನ್ನ ಮಾಡ್ಬಿಡೋದು. ನಾನು ಹೇಳ್ತಿರ್ತೇನೆ, ಕೊಲೆ ಮಾಡ್ಬಿಟ್ಟು ಬಂದ್ಬಿಟ್ರೆ ಹೋಗಿ. ಒಂದು ಹುಡುಗನ ಮದುವೆ ಹೇಳಿದಾನೆ, ಜಾಗ್ರತ ಅಂತ. ಅವನು ಸೂಸೈಡ್ಗೆಲ್ಲ ಟ್ರೈ ಮಾಡಿದ್ದಾನೆ. ಬೇಡ, ನನಗೆ ಮದುವೆ ಇಷ್ಟ ಇಲ್ಲ, ಐ ಡೋಂಟ್ ಹ್ಯಾವ್ ಎ ಫೀಲಿಂಗ್ಸ್ ಅಬೌಟ್ ಎ ಫೀಮೇಲ್, ನನಗಿಲ್ಲ. ಮಕರ ಲಗ್ನವೇ ನೋಡಿ, ಐ ಡೋಂಟ್ ಹ್ಯಾವ್ ಎ ಫೀಲಿಂಗ್. ತುಂಬಾ ಸೆನ್ಸಿಟಿವ್ ಮಕರ ಲಗ್ನದವರು, ಮಕರ ರಾಶಿಯವರು. ಅವ್ರ ಒತ್ತಡ ತಡ್ಕೊಳ್ಳಲ್ಲ. ಎಸ್ ಟ್ರೈಡ್ ಫಾರ್ ಎ ಸೂಸೈಡ್ ಆಲ್ಸೋ. ಮದುವೆ ನಾಳೆ ಅಂದ್ರೆ ಹಿಂದಿನ ದಿನ, ಇಲ್ಲ ನಮ್ಮ ಪ್ರೆಸ್ಟೀಜು ಹಾಗೆ ಹೀಗೆ, ಮದುವೆ ಆದ್ರೆ ಸರಿಯಾಗ್ಬಿಡುತ್ತೆ, ಹೊಂದ್ಕೋಬಿಡುತ್ತಾನೆ. ತಪ್ಪು.
ಮದುವೆಗೆ ಮೊದಲು ಕೂಡ ಇವನು ಇಟ್ ಈಸ್ ಎ ರಾ, ಮದುವೆ ನಂತರವೂ ರಾ. ಅವನಲ್ಲಿ ಭಾವನೆಗಳು ಬರೋವರೆಗೂ ಕಾಯ್ಬೇಕಿತ್ತು, ಇಲ್ಲ ಮದುವೆ ಮಾಡ್ತೀವಿ. ಇವತ್ತು ಅಮ್ಮ ಅಪ್ಪ, ಹುಡುಗ ಹುಡುಗಿ, ಹುಡುಗಿಯವರ ಅಮ್ಮ ಅಪ್ಪ, ಬಂಧುಗಳು, ಆತ್ಮೀಯರು ಎಲ್ಲರೂ ಕಣ್ಣೀರೆ. ಹುಡುಗಿ 3 ವರ್ಷದಿಂದ ನನ್ನಲ್ಲಿ ಅನುರಾಗ ಮೂಡುತ್ತೆ ಅಂತ ಹಾಗೆ ಕಾಯ್ತಿದ್ದಾಳೆ. ಹೇಳ್ತಿದ್ದಾನೆ ನನಗಿಲ್ಲ, ನಂಗೆ ಹೇಳೋಕ್ಕಾಗೋದಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್ಸ್ ಅಬೌಟ್ ಅ ಫೀಮೇಲ್. ನಂಗೇನು ಅನ್ಸಲ್ಲ, ಇವ್ರು ಮೋಸ ಮಾಡಿಬಿಟ್ರು ಸರ್ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಈಸ್ ಅನ್ ಹೀರೋನೇ ಅದು, ಆ ಜೀವ. ಅಯ್ಯೋ ಆ ಮಗುನ್ ನೋಡ್ತಿದ್ರೆ ನಾನು ಹೆಂಗೆ ಅಂತ ಹೇಳಿ ನನ್ನ ಆಕೆಗೆ. ಐ ಡೋಂಟ್ ಹ್ಯಾವ್ ಇಟ್. ಆ ಒಂದು ಹೆಣ್ಣನ್ನು ನೋಡಿದ್ರೆ ನನಗೆ ಆಗಲ್ಲ ಅನ್ಸುತ್ತೆ. ಅದರ ಲಗ್ನ ಅಷ್ಟಮದಲ್ಲಿ ಶನಿ. ನೋಡಿ, ಈ ತರದ್ದೇ ದಯಮಾಡಿ ಜಾತಕ ಚೆಕಪ್ ಮಾಡಿಸ್ಕೊಳ್ಳಿ. ಮಾಡಿಬಿಟ್ಟು ಅಲ್ಲ, ತಳ್ಳಿಬಿಟ್ಟು ಅಲ್ಲ, ಬಿದ್ದು ಬಿಟ್ಟು ಅಲ್ಲ. ಏನಕ್ಕೆ ನೀವು ಸಾಮಾನ್ಯರಾಗಿ ಯಾಕೆ ಎದ್ದು ಬಿಡ್ತೀರಿ ಗೊತ್ತಾ? ಹೀಗೆ ಕೊರ್ಕೊಂಡು ಇನ್ನೊಬ್ಬರನ್ನ ಶಾಪ ಹಾಕೊಂಡು ತುಂಬಾ ಒಂದು ಅಟ್ಲೀಸ್ಟ್ ನೆಮ್ಮದಿಯಾಗಿ ಬದುಕಲಿಕ್ಕೆ ಒಂದು ಗೈಡೆನ್ಸ್ ತಗೊಳ್ಳಿ, ಎಕ್ಸ್ಪರ್ಟ್ಸ್ ಗೈಡೆನ್ಸ್ ತಗೊಳ್ಳಿ. ಇಟ್ ಇಸ್ ಅ ಪ್ಯೂರ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್. ಅದು ನೆನ್ಪಿಟ್ಕೊಳ್ಳಿ. ಒಂದು ಒಳ್ಳೆ ಹಿರಿಯ ವೈದಿಕರ ಹತ್ರ ಹೋಗಿ ಕೇಳ್ಕೊಳ್ಳಿ. ಯಾರೋ ಹೇಳಿದ್ರು ಮಖ ನಕ್ಷತ್ರ ಸೂಪರ್ ಅಂತ ಹೇಳ್ಬಿಟ್ಟಿದ್ದಾನೆ, ಅವೆಲ್ಲ ನೋಡೋದೇ ಬೇಕಿಲ್ಲ ಅಂತ ಮದುವೆ ಮಾಡಿಬಿಟ್ಟು ಮರಣಕ್ಕೆ ಮೀರಿದ ವೇದನ. ನೋಡಿ, ಇಂಥ ಕೆಲಸಗಳಾಗ್ಬಿಡುತ್ತೆ. ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಶ್ರವಣಂ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮಕರ ರಾಶಿಗೆ ಇವತ್ತು ಬ್ಯೂಟಿಫುಲ್ ಡೇ. ಬಟ್ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಕಿರಿಕಿರಿ ಒಂದು ನಡೀತಕ್ಕಂಥದ್ದು. ಪಾರ್ಟ್ನರ್ಸು, ಫ್ರೆಂಡ್ಸು, ಮದುವೆ ವಿಚಾರ, ಹೆಂಡತಿ, ಶುಕ್ರ ನೀಚ ಬೇರೆ, ಗಂಡ, ಅಷ್ಟಮಾಧಿಪತಿ ಸೂರ್ಯ ಅಲ್ಲಿ ಕೂತಿದ್ದಾನೆ, ಅಲ್ಲೊಂದು ಸಣ್ಣ ತಳಮಳ ಇದೆ. ನೋಡ್ಕೊಂಡು ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಇನ್ನು ಕುಂಭರಾಶಿ, ಷಷ್ಠೇ ಸುಖಂ, ಸೂಪರ್. ಕಷ್ಟಪಟ್ಟು ಸುಖವನ್ನ ಪಡಿತೀರಿ. ಸೂರ್ಯನ ಸಾರದಲ್ಲಿದ್ದಾನೆ. ಸೂರ್ಯ 6ನೇ ಮನೆಯಲ್ಲೇ ಇದ್ದಾನೆ. ದೃಢತ್ವಂ, ಸ್ಥೈರ್ಯತ್ವಂ. ಏನ್ ಬರುತ್ತೋ ಬರ್ಲಿ ಬಿಡೋ, ನಿಂತು ಬಿಡಿ ಮಕ್ಕಳ, ಏನಾಗೋ. ಇನ್ನೇನ್ ಮಾಡೋದು? ನೀರಲ್ಲಿ ಇಳಿದವನು ಚಳಿ ಆದ್ರೇನು ಮಳೆ ಆದ್ರೇನು ಕುಂಭರಾಶಿಯವರೆಗೆ ಹೊಡಿತಲೇ ಇದ್ದಾನೆ. ಶನಿ ಬೇರೆ ವಕ್ರ. ಈಗ ನಿಮ್ಮನ್ನ ಡಿಸ್ಕೋಡ್ ಆನ್ಸರ್ ಅಂತ ನೋಡ್ತಾವ. ಏನ್ ಮಾಡಕ್ಕಾಗಲ್ಲ. ಇಷ್ಟು ದಿನ ದನದ ಮನೇಲಿದ್ದ, ಸೊ ಫಿಕ್ಸ್ಡ್ ಇನ್ಕಮ್ ಒಂದ್ ಸ್ವಲ್ಪ ಇತ್ತು. ಈಗ ನೋಡಿದ್ರೆ ವಕ್ರ. ಇರೋ ದುಡ್ಡೆಲ್ಲ ಕರಗಿಸೋದು, ಇಲ್ಲ ಬರೋ ದುಡ್ಡಿಗೆ ಒಂದು ಕೊಕ್ಕಿ ಇಡೋದು, ಅರ್ಧಂಬರ್ಧ ಈ ತರ. ಬಟ್ ನಿಂತ್ಕೊಂಬಿಡಿ, ಏನಾಗುತ್ತೋ ಆಗ್ಲಿ ಅಂತ. ಶುಕ್ರ ನೀಚತ್ವದಿಂದ ತುಲಾ ರಾಶಿಗೆ ಬರ್ತಿದ್ದಾಗೆ ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಜರ್ನಿ. ಇನ್ನೊಂದು 20-25 ದಿನ ಸುಮ್ಮನಿರಿ, ಏನು ಆತಂಕ ಪಡಬೇಡಿ. ದಟ್ ವಿಲ್ ಡ್ರೈವ್ಸ್. ಸೊ ಕುಂಭರಾಶಿ ಇವತ್ತು ಪರಿಶ್ರಮ, ಬಟ್ ಧನಲಾಭಂ, ಸುಖಂ. ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 3ನೇ ಮನೇಲಿ ಇದ್ದಾನೆ. ಒನ್ ಆಫ್ ದ ಬೆಸ್ಟ್ ಡೇ. ರಾಜಕೀಯದಲ್ಲಿದ್ದೀರಿ, ಟ್ರಾವೆಲ್ ಇಂಡಸ್ಟ್ರಿನಲ್ಲಿದ್ದೀರಿ, ಮೀಡಿಯಾ ಇಂಡಸ್ಟ್ರಿನಲ್ಲಿದ್ದೀರಿ, ಈ ಒಂದು ವೈದಿಕ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾಗಿರ್ತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.